ಸೊ ಗೈಸ್ ನಮ್ಮ Insta.pyನ ಜಸ್ಟ್ ನಾನು ರನ್ ಮಾಡ್ತೀನಿ. ರನ್ ಮಾಡಿದಾಗ ನೋಡ್ಬೋದು ಬೂಮ್ ಮ್ಯಾಜಿಕ್ ಆಗುತ್ತೆ, ಎಲ್ಲ ಆಟೋಮೆಟಿಕ್ ಇದು ತನ್ನಿಂದಾನೇ ಮೆಸೇಜ್ನ ಸೆಂಡ್ ಮಾಡ್ತೆ, ತನ್ನಿಂದಾನೇ ಲಾಗಿನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೋಡ್ಬೋದು ತನ್ನಿಂದಾನೇ ಲಾಗಿನ್ ಆಗ್ತಾ ಇದೆ. ಸೊ ಆಟೋಮೆಟಿಕಲಿ ಲಾಗಿನ್ ಆಯಿತು. ಅದಾದಮೇಲೆ ಆಟೋಮೆಟಿಕಲಿ ಇದು ಏನು ಮಾಡುತ್ತೆ, ಮೆಸೇಜ್ಗಳನ್ನು ಕೂಡ ಸೆಂಡ್ ಮಾಡುತ್ತೆ. ನೋಡ್ಬೋದು ಮೆಸೇಜ್ ಬಟನ್ ಮೇಲೆ ಕ್ಲಿಕ್ ಮಾಡ್ತು. ಇವಾಗ ಏನು ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಹಾಯ್ 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 ಅಂತ ಕಳಿಸುತ್ತೆ 100 ಟೈಮ್ಸ್. ನೋಡ್ತಾ ಇರ್ಬೋದು ಇಲ್ಲಿ ಕಂಟಿನ್ಯೂಸ್ ಆಗಿ 100 ಟೈಮ್ಸ್ ಹಾಯ್ ಹೋಗ್ತಾನೆ ಇರುತ್ತೆ. ಓಕೆ, ಸೊ ಈ ಟೂಲ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಏನು ಅನ್ನೋದು ಕಂಪ್ಲೀಟ್ ವಿಡಿಯೋ ಎಂಡ್ವರೆಗೂ ನೋಡಿ, ಅವಾಗಲೇ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇವಾಗ ವಿಡಿಯೋಕ್ಕೆ ಹೋಗೋಣ. ಹೇ ಎವ್ರಿವನ್, ಲಾಸ್ಟ್ ಕ್ಲಾಸ್ನಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳಿದ್ದೆ, ಒಂದು ಪ್ರಾಜೆಕ್ಟ್ನ ಕೊಟ್ಟಿದ್ದೆ ನಿಮಗೆ. ಏನಂತ ಕೊಟ್ಟಿದ್ದೆ, ಸೊ ಇನ್ಸ್ಟಾಗ್ರಾಮ್ ಮೆಸೇಜ್ನ ಆಟೋಮೇಟ್ ಮಾಡಿ ಟ್ರೈ ಮಾಡಿ ಸೋರ್ಸ್ ಕೋಡ್ ಎಲ್ಲಿಂದ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಲಾಸ್ಟ್ ಕ್ಲಾಸ್ನಲ್ಲಿ ಅಥವಾ ಅದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಸೋರ್ಸ್ ಕೋಡ್ ಎಲ್ಲಿಂದ ಸಿಗುತ್ತೆ ಅಂತ. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇನ್ಸ್ಟಾಗ್ರಾಮ್ ಮೆಸೇಜಸ್ಗಳನ್ನ ಆಟೋಮೇಟ್ ಮಾಡ್ತಾ ಇದ್ದೀವಿ. ಸೊ ಯಾವ ರೀತಿ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಮೆಸೇಜಸ್ಗಳನ್ನ ಆಟೋಮೇಟ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಪ್ರತಿ ಒಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್ ನೋಡಿ, ಇವಾಗ ಏನು ನಾವು ಪ್ರಾಜೆಕ್ಟ್ ಮಾಡ್ತಾ ಇದೀವಲ್ಲ, ಸೊ ಆ ಪ್ರಾಜೆಕ್ಟ್ ಬಂದ್ಬಿಟ್ಟು ನಮ್ದು ಏನಿದೆ ಪೈಥಾನ್ ಕಂಪ್ಲೀಟ್ ಕೋರ್ಸ್ ಇನ್ ಕನ್ನಡ ಅನ್ನುವಂತಹ ಪ್ಲೇಲಿಸ್ಟ್ಗೆ ಬಿಲಾಂಗ್ ಆಗಿದೆ. ಓಕೆ, ಸೊ ನೀವು ಸ್ಟಾರ್ಟಿಂಗಿಂದ 1 by 1 ವಿಡಿಯೋ ನೋಡ್ಕೊಂಡು ಬಂದಿಲ್ಲ, ಪೈಥಾನ್ ನಿಮಗೆ ಬರಲ್ಲ, ಬೇಸಿಕ್ಸ್ ಏನು ಗೊತ್ತಿಲ್ಲ ಪೈಥಾನ್ ಬಗ್ಗೆ ಅಂತಂದರೆ, ಸೊ ಇವತ್ತು ನಾವು ಮಾಡ್ತಾ ಇರೋ ಪ್ರಾಜೆಕ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಯಾವ ರೀತಿ ವರ್ಕ್ ಆಗ್ತಾ ಇದೆ ಏನು ಎತ್ತ ಅಂತ. ಓಕೆ, ಸೊ ಅದಕ್ಕೋಸ್ಕರ ಈ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಳ್ಳಿ, 1 by 1 ಪ್ರತಿಯೊಂದು ವೀಡಿಯೋನ ನೋಡ್ಕೊತ ಬನ್ನಿ. ಆವಾಗಲೇ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈ ಪ್ರಾಜೆಕ್ಟ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಏನು ಎತ್ತ ಅಂತ. ಓಕೆ, ಸೊ ಇಲ್ಲ ಅಂದರೆ ನಿಮಗೆ ಹೇಳ್ತೀನಿ ನಿಜವಾಗ್ಲೂ ಅಂಡರ್ಸ್ಟ್ಯಾಂಡ್ ಆಗಲ್ಲ, ನಿಮಗೆ ಪೈಥಾನ್ ಬೇಸಿಕ್ಸ್ ಗೊತ್ತಿಲ್ಲ ಅಂತಂದರೆ ನಿಜವಾಗ್ಲೂ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಅದಕ್ಕೋಸ್ಕರ 1 by 1 ವೀಡಿಯೋನ ನೋಡ್ಕೊಂಡು ಬನ್ನಿ. ಈ ಪ್ಲೇಲಿಸ್ಟ್ನಲ್ಲಿ ಪ್ರತಿಯೊಂದು ವೀಡಿಯೋನ ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ. ಇನ್ನೂ ವೀಡಿಯೋಸ್ಗಳು ಬರ್ತವೆ ರಿಲೇಟೆಡ್ ಟು ಪೈಥಾನ್. ಅಟ್ಲೀಸ್ಟ್ ಇಷ್ಟಾದರೂ ನಾಲೆಜ್ ಇರಬೇಕು, ನೀವಾಗ ಮಾಡ್ತಾ ಇರೋವಂಥ ಪ್ರಾಜೆಕ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತ ಅಂದ್ಕೊಂಡ್ರೆ. ಸೊ ಅದಕ್ಕೋಸ್ಕರ ಇದನ್ನ ಸೇವ್ ಮಾಡಿಟ್ಕೊಳ್ಳಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಕೂಡ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿಯಾದಂಥ ಕಂಟೆಂಟ್ ಇನ್ ಫ್ಯೂಚರ್ನಲ್ಲೂ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೂ ಕೂಡ. ಸೊ ಅದನ್ನ ಬಿಟ್ಟರೆ ನಾವೇನು ಮಾಡೋಣ, ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಪೈಥಾನಲ್ಲಿ ಬರೋಕ್ಕಿಂತ ಮುಂಚೆ ನಮ್ದು ಏನಿದೆ, ಸ್ಟಾರ್ಟಿಂಗ್ನಲ್ಲೇ ನಾವು ಒಂದು ವೀಡಿಯೋ ಕ್ಲಿಪ್ ಹಾಕಿದ್ದೆ, ನೀವು ನೋಡಿರ್ಬೋದು, ನಾವು ಆಟೋಮೇಟ್ ಮಾಡಿದ್ವಿ ಆಲ್ರೆಡಿ. ಸೊ ಅದನ್ನ ಮಾಡಬೇಕಂದ್ರೆ ಮ್ಯಾನ್ಯುವಲಿ ನಾವು ಚೆಕ್ ಮಾಡಬೇಕಾಗತ್ತೆ ಯಾವ ರೀತಿ ವರ್ಕ್ ಆಗ್ತಾ ಇದೆ ಏನು ಎತ್ತ ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕು, ಮ್ಯಾನ್ಯುವಲಿ ನಾವೇ ಖುದ್ದಾಗಿ ಹೋಗ್ಬಿಟ್ಟು ಸೊ ಇನ್ಸ್ಟಾಗ್ರಾಮ್ನಲ್ಲಿ ಫಸ್ಟ್ ಆಫ್ ಆಲ್ ಲಾಗಿನ್ ಯಾವ ರೀತಿ ಆಗ್ತೀವಿ ಏನು ಎತ್ತ ಎಲ್ಲ ಇನ್ಫಾರ್ಮೇಷನ್ನ ತಕ್ಕೋಬೇಕಾಗುತ್ತೆ. ನಾವು ಟಾರ್ಗೆಟ್ ಏನೇನು ಮಾಡಬೇಕಾಗುತ್ತೆ ಆಟೋಮೇಟ್ ಮಾಡೋದು ಅಂತಹ ಟೈಮ್ನಲ್ಲಿ ಅನ್ನೋದ್ರ ಬಗ್ಗೆನೂ ತಿಳ್ಕೊಬೇಕಾಗತ್ತೆ. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ನಾವೇನು ಮಾಡೋಣ, ಕೋಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಕೋಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫುಟ್ ಪ್ರಿಂಟಿಂಗ್ ಮಾಡ್ಕೊಳ್ಳೋಣ. ಓಕೆ, ಸೊ ಏನೇನು ಮಾಡಬೇಕು ಏನೇನಿಲ್ಲ ಅಂತ. ಏನಕ್ಕೆ ಇವಾಗ ನಾನು ಜಸ್ಟ್ ಕೋಡ್ ಮಾಡ್ತಾ ಹೋದರೆ ಕೆಲವೊಂದಿಷ್ಟು ಜನಕ್ಕೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅಲ್ಲಿ ನಾನು ಹೇಳ್ತೀನಿ ಸೆಲೆಕ್ಟ್ ಎಲಿಮೆಂಟ್ ಬೈ ID ಸಮಥಿಂಗ್ ಈ ರೀತಿ ಏನಾದರೂ ಹಾಕಿದಾಗ, ಟ್ಯಾಗ್ಸ್ಗಳನ್ನ ನಾನು ಯೂಸ್ ಮಾಡಿಕೊಂಡಾಗ ಅಥವಾ ಫಂಕ್ಷನ್ಸ್ಗಳನ್ನ ನಾನು ಯೂಸ್ ಮಾಡಿಕೊಂಡಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಎಲಿಮೆಂಟ್ ಬೈ ಕ್ಲಾಸ್ ಅಂದರೆ ಏನು, ಎಲಿಮೆಂಟ್ ಬೈ ID ಅಂತ ಅಂದರೆ ಏನು, ಎಲಿಮೆಂಟ್ ಬೈ ಟ್ಯಾಗ್ ನೇಮ್ ಅಂತ ಅಂದ್ರೇನು, ಎಲಿಮೆಂಟ್ ಬೈ ನೇಮ್ ಅಂತ ಅಂದ್ರೇನು. ಸೊ ಇವೆಲ್ಲ ಸ್ವಲ್ಪ ಕ್ವೈಟ್ ಕನ್ಫ್ಯೂಸಿಂಗ್ ಅನಿಸ್ಬೋದು ನಿಮಗೆ, ಸ್ವಲ್ಪ ಬಿಗಿನರ್ ಆಗಿದ್ದೀರಾ ಅಂತಂದರೆ. ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ನಾವು ಮ್ಯಾನ್ಯುವಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗುತ್ತೆ. ನಾವು ಪ್ರತಿಯೊಂದು ಸ್ಟೆಪ್ನು ನಾವೇನು ಮಾಡೋಣ, ರೈಟ್ ಡೌನ್ ಮಾಡ್ಕೊಳ್ಳೋಣ ನೋಟ್ ಪ್ಯಾಡ್ನಲ್ಲಿ. 1 by 1 ನಾವೇನು ಮಾಡ್ಕೊಳ್ತಾ ಹೋಗೋಣ, ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಅದಕ್ಕೋಸ್ಕರ ನಾನು ಇಲ್ಲೊಂದು ಟ್ಯಾಬ್ನ ಓಪನ್ ಮಾಡ್ಕೊಂಡಿನಿ. ಓಕೆ, ಸೊ ಇಲ್ಲಿ ಏನು ಮಾಡೋಣ, ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳೋಣ. ನಮ್ಮದು ಫಸ್ಟ್ ಸ್ಟೆಪ್ ಏನಿದೆ, ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕು ವಿತ್ ನಾವು ಯಾರಿಗೆ SMS ಸೆಂಡ್ ಮಾಡಬೇಕು, ಮೆಸೇಜ್ ಸೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಅವ್ರ ಪ್ರೊಫೈಲ್ನ. ಓಕೆ, ಸೊ ಇವಾಗ ಏನು ಮಾಡ್ತೀನಿ, ನಾನು ನನ್ನದೇ ಆದಂತಹ ಒಂದು ಪ್ರೊಫೈಲ್ನ ಓಪನ್ ಮಾಡ್ಕೊಳ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ. ಓಕೆ, ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಯಾರ್ಯಾರು ಫಾಲೋ ಮಾಡಿಲ್ವೋ ಅಲ್ಲಿ ಕೂಡ ನೀವು ಹೋಗ್ಬಿಟ್ಟು ನನ್ನ ಫಾಲೋ ಮಾಡ್ಕೋಬೋದು. ಅಲ್ಲಿ ಕೂಡ ನಾನು ಹ್ಯಾಕಿಂಗ್ ರಿಲೇಟೆಡ್ ಸ್ಟಫ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಆ್ಯಕ್ಟಿವ್ ಇಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೆಸೆಂಟ್ಲಿ ನಾನು. ಸೊ ನೀವಲ್ಲಿ ನನಗೆ ಫಾಲೋ ಮಾಡ್ಬೋದು ಇನ್ಮೇಲಿಂದ, ಅಲ್ಲಿ ಕೂಡ ಆ್ಯಕ್ಟಿವ್ ಆಗೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಮ್ಮದು ಫಸ್ಟ್ ಸ್ಟೆಪ್ ಏನಿದೆ, ನಾವು ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡಬೇಕು ವಿತ್ ಅ ಪ್ರೊಫೈಲ್ ಲಿಂಕ್. ಓಕೆ, ಇದು ನಮ್ಮದು ಪ್ರೊಫೈಲ್ನ ಓಪನ್ ಮಾಡೋಕೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ. ಓಕೆ, ನೋಟ್ ಪ್ಯಾಡ್ನ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ನಾವು. ನೋಟ್ ಪ್ಯಾಡ್ನಲ್ಲಿ ಫಸ್ಟ್ ಆಫ್ ಆಲ್ ಹಾಕೊಂಡ್ಬಿಡ್ತೀನಿ ನಾನು ಇಲ್ಲಿ. ಸೊ ಫಸ್ಟ್ ಟಾಸ್ಕ್ ಏನಿದೆ ನಮ್ಮದು, ಓಪನ್ ಇನ್ಸ್ಟಾಗ್ರಾಮ್ ಯೂಸಿಂಗ್ ಅ ಪ್ರೊಫೈಲ್ ಲಿಂಕ್. ಓಕೆ, ಇದು ಫಸ್ಟ್ ಟಾಸ್ಕ್ನ ನಾವು ಮಾಡಬೇಕು. ಆಮೇಲೆ ಸೆಕೆಂಡ್ ಟಾಸ್ಕ್ ಏನು ಮಾಡಬೇಕಾಗುತ್ತೆ ನೋಡ್ಬೋದು, ಇಲ್ಲಿ ನಾನು ಲಾಗಿನ್ ಇಲ್ಲ, ಸ್ಟಾರ್ಟಿಂಗ್ನಲ್ಲಿ ನಾನು ಲಾಗಿನ್ ಆಗಿಲ್ಲ ಇನ್ನೂ ಕಾದ್ರು.
ಓಕೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಬೇಕಾಗುತ್ತೆ, ಇವಾಗ ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಬೇಕಂದ್ರೆ ನಾನು ಆಟೋಮೆಟಿಕಲಿ ಲಾಗಿನ್ ಬಟನ್ನ ಫೈಂಡ್ ಮಾಡಬೇಕು. ಸೊ ಅದನ್ನ ಕೋಡ್ನಲ್ಲಿ ನಾವು ಲಾಗಿನ್ ಬಟನ್ನ ಫೈಂಡ್ ಮಾಡಬೇಕಂದ್ರೆ ಅಲ್ಲಿ ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ ಲಾಗಿನ್ ಬಟನ್ನಿಗೆ. ಓಕೆ, ಇಲ್ಲಿ HTML CSS ಇಂದು ಸ್ವಲ್ಪ ನಾಲೆಜ್ ಇರಬೇಕಾಗುತ್ತೆ ನಿಮಗೆ. HTML CSS ಸ್ವಲ್ಪ ನಾಲೆಜ್ ಇಲ್ಲ ಅಂತಂದರೆ ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ಬಹುದು ಇವಾಗ. ಸೊ ಅದನ್ನ ಕೂಡ ಕನ್ಫ್ಯೂಸಿಂಗ್ ಅನಿಸದೇ ಇರೋ ರೀತಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಪೆಕ್ಟ್ ಎಲಿಮೆಂಟ್ ಮಾಡ್ತೀನಿ. ಓಕೆ, ಇನ್ಸ್ಪೆಕ್ಟ್ ಎಲಿಮೆಂಟ್ ಮಾಡಿಬಿಟ್ಟು ಇಲ್ಲಿ ಆರೋ ಟೈಪ್ ಇದೆಲ್ಲ ಸಿಂಬಲ್, ಅದ್ರ ಮೇಲೆ ಟಚ್ ಮಾಡಿ ಈ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ಲಾಗಿನ್ ಬಟನ್ದು ಕ್ಲಾಸ್ ನೇಮ್ಸ್ಗಳು ಕಾಣಿಸ್ತಾ ಇದ್ದಾವೆ ನನಗೆ. ಸೊ ಬಟನ್ನಿಂದ ಕ್ಲಾಸ್ ನೇಮ್ಸ್ಗಳು. ಕ್ಲಾಸ್ ನೇಮ್ ಅಂದರೆ ಏನು? ಸೊ ಬೇಸಿಕಲಿ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಅದಕ್ಕೆ ಇನ್ಸ್ಟಾಗ್ರಾಮ್ ಅಂತೀನಿ ನೋಡಿ, ವೆಬ್ಸೈಟ್ನಲ್ಲಿ ನಾವೇನಾದರೂ ಡೆಕೋರೇಟ್ ಮಾಡಬೇಕಂದ್ರೆ CSSನ ಅಪ್ಲೈ ಮಾಡಬೇಕಂದ್ರೆ ನಾವು ಟ್ಯಾಗ್ಸ್ಗಳನ್ನ ಹಾಕ್ಬಿಟ್ಟು ಟ್ಯಾಗ್ಸ್ಗಳಿಗೆ ಟಾರ್ಗೆಟ್ ಮಾಡಬೇಕಂದ್ರೆ ಅದಕ್ಕೆ ಕ್ಲಾಸ್ ನೇಮ್ ಕೊಡ್ತೀವಿ. ಓಕೆ, ಸೊ ಒಂದು ಟ್ಯಾಗಿಗೆ ನಾವು ಟಾರ್ಗೆಟ್ ಮಾಡಿಬಿಟ್ಟು ಅದ್ರದ್ದು ಬ್ಲೂ ಆಗಬೇಕು ಔಟ್ರೈಟ್, ಆಮೇಲೆ ವಾಪಸ್ ಬಾರ್ಡರ್ ಎಷ್ಟಿರಬೇಕು, ಬಾರ್ಡರ್ ವಿಡ್ತ್ ಎಷ್ಟಿರಬೇಕು, ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಸೆಲೆಕ್ಟ್ ಏನು ಮಾಡ್ತೀವಿ ಅಂದರೆ ಏನು ಡೆಕೋರೇಟ್ ಮಾಡ್ತೀವಿ. ಅದನ್ನು ಡೆಕೋರೇಟ್ ಮಾಡೋ ಪರ್ಪಸ್ಗೆ ನಾವೇನು ಮಾಡ್ತೀವಿ, ಕ್ಲಾಸ್ ನೇಮ್ನ ಕೊಡ್ತೀವಿ. ಆ ಕ್ಲಾಸ್ ನೇಮಿಗೆ ಟಾರ್ಗೆಟ್ ಮಾಡ್ತೀವಿ ನಾವು. ಓಕೆ, ಡೈರೆಕ್ಟ್ಲಿ ನಾವು ಬಟನಿಗೆ ಟಾರ್ಗೆಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ನೋಡ್ಬೋದು ತುಂಬ ರೀತಿಯಾದಂಥ ಬಟನ್ ಇದೆ. ಇಲ್ಲಿ ಲಾಗಿನ್ ಬಟನ್ ಇದೆ, ಫಾಲೋ ಬಟನ್ ಇದೆ, ಸೈನ್ ಅಪ್ ಬಟನ್ ಇದೆ. ಸೊ ಬಟನ್ ಡೈರೆಕ್ಟ್ ನಾವು ಟ್ಯಾಗಿಗೆ ಏನಾದರೂ ಟಾರ್ಗೆಟ್ ಮಾಡಿದ್ರೆ ಇವೆಲ್ಲವಕ್ಕೂ ಅದೇನಾಗುತ್ತೆ, ಅಪ್ಲೈ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫಸ್ಟ್ ಆಫ್ ಆಲ್ ಕ್ಲಾಸ್ ಅಂತ ಕ್ರಿಯೇಟ್ ಮಾಡ್ತೀವಿ, ಕ್ಲಾಸಿಗೆ ಟಾರ್ಗೆಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಇವಾಗೂ ಕೂಡ ನಾನು ಅದನ್ನೇ ಮಾಡ್ತಾ ಇರೋದು, ನಾನು ಇಲ್ಲಿ ಕ್ಲಾಸ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಐ ವಿಲ್ ಜಸ್ಟ್ ಕಾಪಿ ದಿಸ್ ಥಿಂಗ್. ನೋಟ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಏನು ಮಾಡಬೇಕು, ನಾನು ಲಾಗಿನ್, ಕ್ಲಿಕ್ ಆನ್ ಲಾಗಿನ್ ಬಟನ್. ಕ್ಲಿಕ್ ಆನ್ ಲಾಗಿನ್ ಬಟನ್ ಯೂಸಿಂಗ್ ಅ ಕ್ಲಾಸ್ ನೇಮ್ L3NKY. ಈ ಕ್ಲಾಸ್ ನೇಮ್ನ ಯೂಸ್ ಮಾಡ್ಕೊಂಬಿಟ್ಟು ಏನು ಮಾಡ್ಬೇಕು, ನಾವು ಇವಾಗ ಬೇಸಿಕಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಯಾವ ರೀತಿ ಕ್ಲಿಕ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ಅದಾದಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ಕ್ಲಾಸ್ ನೇಮ್ನ ಇಟ್ಕೊಂಡ್ಬಿಟ್ಟು ಟಾರ್ಗೆಟ್ ಮಾಡಿಬಿಟ್ಟು ನಾನು ಕ್ಲಿಕ್ ಮಾಡಿದೆ. ಓಕೆ, ಸೆಕೆಂಡ್ ಟಾಸ್ಕ್ನು ಮುಗೀತು ಅಂತ ಇಟ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡೋಣ. ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಏನಾಗುತ್ತೆ, ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇವಾಗ ನಾನು ಟಾರ್ಗೆಟ್ ಮಾಡಬೇಕಾಗಿರೋದು ಯೂಸರ್ ನೇಮ್ ಫೀಲ್ಡ್ಗೆ, ಪಾಸ್ವರ್ಡ್ ಫೀಲ್ಡ್ಗೆ. ಯಾಕೆಂದರೆ ನಾನು ಆಟೋಮೆಟಿಕಲಿ ಇಲ್ಲಿ ಯೂಸರ್ ನೇಮ್ನ ಹಾಕಬೇಕು, ಆಮೇಲೆ ಪಾಸ್ವರ್ಡ್ನ ಹಾಕಬೇಕು, ಆಮೇಲೆ ಲಾಗಿನ್ ಬಟನ್ನ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡ್ತೀನಿ, ನಾನು ಲಾಗಿನ್ ಪ್ರೊಸೆಸ್ ಅಂತ ಇಟ್ಕೊಳ್ತೀನಿ. ಥರ್ಡ್ ಒನ್ ಬಂದ್ಬಿಟ್ಟು ನಮ್ದು ಏನಿರುತ್ತೆ, ಲಾಗಿನ್ ಪ್ರೊಸೆಸ್. ಸೊ ಲಾಗಿನ್ ಪ್ರೊಸೆಸ್ನಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಮ್ದು ಏನಿದೆ ಅಂತ ಇಟ್ಕೊಳ್ಳೋದಕ್ಕೆ, ಅದಕ್ಕೆ ಏನು ಮಾಡೋಕೆ, ನಾನು ಯೂಸರ್ ನೇಮ್ನ ಫೈಂಡ್ ಔಟ್ ಮಾಡಬೇಕು. ಯೂಸರ್ ನೇಮ್ ಫೀಲ್ಡ್ನ ಫೈಂಡ್ ಔಟ್ ಮಾಡಬೇಕು. ಯೂಸಿಂಗ್ ವಾಟ್, ಅದನ್ನ ಏನು ಯೂಸ್ ಮಾಡ್ಕೊಂಡ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು. ನಾನು ಡೈರೆಕ್ಟ್ಲಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಏನು ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಇನ್ಸ್ಪೆಕ್ಟ್ ಎಲಿಮೆಂಟ್ ಮಾಡೋಣ. ಇದನ್ನ ಇನ್ಸ್ಪೆಕ್ಟ್ ಎಲಿಮೆಂಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ಇನ್ಸ್ಪೆಕ್ಟ್ ಎಲಿಮೆಂಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೇಮ್ ಅಂತ ಇದೆ. ಓಕೆ, ನೇಮ್ ಫೀಲ್ಡ್ನ ಇಟ್ಕೊಂಡ್ಬಿಟ್ಟು ನಾನು ಏನು ಮಾಡ್ಬೋದು, ಟಾರ್ಗೆಟ್ ಮಾಡ್ಬೋದು. ಸೊ ಅದನ್ನು ಕೂಡ ನಾನು ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ತೀನಿ. ಯೂಸರ್ ನೇಮ್ ಫೀಲ್ಡ್. ಸೊ ಫೈಂಡ್ ಔಟ್ ಟಾರ್ಗೆಟ್ ಯೂಸರ್ ನೇಮ್ ಫೀಲ್ಡ್. ಬೇಸಿಕಲಿ ಇದು ಫಸ್ಟ್ ಒಂದು ಬಂದ್ಬಿಟ್ಟು ನಮ್ದೇನಿದೆ, ಟಾರ್ಗೆಟ್ ಯೂಸರ್ ನೇಮ್ ಫೀಲ್ಡ್ ಯೂಸಿಂಗ್ ಯೂಸರ್ ನೇಮ್ ಯೂಸಿಂಗ್. ಓಕೆ, ನೇಮ್ ಏನಿದೆ, ಯೂಸರ್ ನೇಮ್ ಅಂತ ಇದೆ. ಆಲ್ ರೈಟ್. ಸೊ ಫಸ್ಟ್ ಆಫ್ ಆಲ್ ನಾವು ಇದನ್ನ ಟಾರ್ಗೆಟ್ ಮಾಡಿಬಿಟ್ಟು ಇಲ್ಲಿ ಫಿಲ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇನ್ನು ಸೆಕೆಂಡ್ ಒನ್ ಬರುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಮ್ಮದು ಪಾಸ್ವರ್ಡ್ ಫೀಲ್ಡ್ನ ಟಾರ್ಗೆಟ್ ಮಾಡಬೇಕು. ಪಾಸ್ವರ್ಡ್ ಫೀಲ್ಡ್ನ ಯಾವ ರೀತಿ ಟಾರ್ಗೆಟ್ ಮಾಡೋದು ಅಂತ ಚೆಕ್ಔಟ್ ಮಾಡ್ಕೊಳ್ಳೋಣ. ಟೈಪ್. ಓಕೆ, ಇದಕ್ಕೂ ಕೂಡ ನೇಮ್ ಇದೆ. ಸೊ ಅದನ್ನ ನೇಮ್ನೇ ಟಾರ್ಗೆಟ್ ಮಾಡೋಣ. ಆಲ್ ರೈಟ್. ಓಕೆ, ಸೊ ಇವಾಗ ನಿಮ್ಗೆ ಏನೋ ಅಂಡರ್ಸ್ಟ್ಯಾಂಡ್ ಆಗದೇ ಇರಬಹುದು, ಬಟ್ ಯಾವಾಗ ಕೋಡಿಂಗ್ ಸ್ಟಾರ್ಟ್ ಮಾಡ್ತೀನೋ ಆ ಟೈಮಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ವರ್ಕ್ ಮಾಡ್ತಾ ಇದೆ, ಏನೇನಿಲ್ಲ ಅಂತ. ಓಕೆ, ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಯೂಸರ್ ನೇಮ್ ಫೀಲ್ಡ್ನ ಫೈಂಡ್ ಔಟ್ ಮಾಡಿದ್ವಿ. ಯೂಸರ್ ನೇಮ್ಗೆ ನಾವೇನು ಮಾಡಿದ್ವಿ, ಫಿಲ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಸೆಕೆಂಡ್ ಒಂದು ಪಾಸ್ವರ್ಡ್ ಫೀಲ್ಡ್ನ ಫೈಂಡ್ ಔಟ್ ಮಾಡಿದ್ವಿ, ಪಾಸ್ವರ್ಡ್ನ ಫಿಲ್ ಮಾಡಿದ್ವಿ. ಇನ್ನು ಥರ್ಡ್ ಒನ್ ಬರುತ್ತೆ ನಮ್ಮದು. ಥರ್ಡ್ ಒನ್ ಬಂದ್ಬಿಟ್ಟು ಏನಿರುತ್ತೆ, ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕು. ರೈಟ್. ಸೊ ಇವನ್ನೆಲ್ಲ ಕೊಟ್ಟಾದ್ಮೇಲೆ ಎಂಟರ್ ಬಟನ್ನ ಪ್ರೆಸ್ ಮಾಡ್ಬೇಕು ನಾವು. ಪ್ರೆಸ್ ಎಂಟರ್ ಬಟನ್, PRESS ಪ್ರೆಸ್. ಸೊ ಲಾಗಿನ್ ಪ್ರೊಸೆಸ್ ಇಷ್ಟು ಮಾಡಿದ್ರೆ ನಮ್ದು ಕಂಪ್ಲೀಟ್ ಆಗುತ್ತೆ. ಆಲ್ ರೈಟ್. ಸೊ ಇವಾಗ ನಾನು ಏನು ಮಾಡ್ತೀನಿ, ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ತೀನಿ. ಲಾಗಿನ್ ಮಾಡಾದ್ಮೇಲೆ ಏನು ಮಾಡಬೇಕಾಗತ್ತೆ ಅಂತ. ಸೊ ನಾ ಇದನ್ನ ಸ್ವಲ್ಪ ಕಟ್ ಮಾಡ್ಬೋದು, ಯಾಕೆಂದರೆ ಯೂಸರ್ ನೇಮ್ ಪಾಸ್ವರ್ಡ್ ಪ್ರೊವೈಡ್ ಮಾಡೋಕ್ಕಾಗಲ್ಲ. ರೈಟ್.
ಇಲ್ಲಿ ನೋಡಿ ಲಾಗಿನ್ ಬಟನ್ ಮೇಲೆ ನಾ ಕ್ಲಿಕ್ ಮಾಡಿದೆ, ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಬಿಟ್ಟು ಅವಾಗ ಇಲ್ಲಿ ಇನ್ನೊಂದು ಏನು ಬಂತು ನಮಗೆ, ಇನ್ನೊಂದು ಆಬ್ಸ್ಟ್ಯಾಕಲ್ ಬಂತು. ಸೊ ಇದನ್ನು ಕೂಡ ಬೈಪಾಸ್ ಮಾಡಬೇಕಾಗುತ್ತೆ ನಾವು, ಇದು ಕೂಡ ಲಾಗಿನ್ ಪ್ರೊಸೆಸ್ನಲ್ಲೇ ಬರುತ್ತೆ. ಸೊ ಇವಾಗ ಸೇವ್ ಇನ್ಫೋ ನಾಟ್ ನೌ 2 ಬಟನ್ ಇದಾವೆ, ನನಗೆ ಬೇಸಿಕಲಿ ನಾಟ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನಾಟ್ ನೌನ ನಾ ಯಾವ ರೀತಿ ಟಾರ್ಗೆಟ್ ಮಾಡ್ಬೋದು ಅದನ್ನು ನಾನು ಇನ್ಸ್ಪೆಕ್ಟ್ ಮಾಡ್ತೀನಿ. ಇವಾಗ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳೋಣ. ನಾಟ್ ನೌ ಬಟನ್, ಓಕೆ ನಾಟ್ ನೌ. ಸೊ ಇದಕ್ಕೂ ಕೂಡ ಕ್ಲಾಸ್ ನೇಮ್ ಇದೆ, ಕ್ಲಾಸಸ್ ಇದಾವೆ. ಸೊ ಕ್ಲಾಸಸ್ನ ಇಟ್ಕೊಂಡ್ಬಿಟ್ಟು ನಾನು ಟಾರ್ಗೆಟ್ ಮಾಡ್ತೀನಿ. ಇಲ್ಲಿ ಒಂದು ಕ್ಲಾಸ್ನ ಇಲ್ಲಿ ಕಾಪಿ ಮಾಡ್ಕೊಳ್ಳೋಣ ಕಂಪ್ಲೀಟ್ ಆಗಿ ಇಷ್ಟು. ಓಕೆ, ಐ ವಿಲ್ ಜಸ್ಟ್ ಕಾಪಿ ದಿಸ್ ಕ್ಲಾಸ್. ನಾನು ಏನು ಮಾಡ್ತೀನಿ ಇವಾಗ ನಾಟ್ ನೋ ಬಟನ್ನ ಟಾರ್ಗೆಟ್ ಮಾಡಿ. ಓಕೆ, ಸೊ ನಾಟ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕು ನಾವು ಬೇಸಿಕಲಿ ಯೂಸಿಂಗ್ ಅ ಕ್ಲಾಸ್ ನೇಮ್ ಸಿಕ್ಕಿದೆ ನಮಗೆ, ಏನಕ್ಕೆ ಕ್ಲಾಸ್ ನೇಮ್ ಸಿಕ್ಕಿದೆ. ಓಕೆ, ಆಲ್ ರೈಟ್. ಸೊ ಅದನ್ನ ಕ್ಲೋಸ್ ಮಾಡ್ಕೊಂಡಿವಿ. ಇವಾಗ ಏನು ಮಾಡೋಣ, ನಾಟ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ನಾಟ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಯಿತು ಅನ್ನೋದು ಪ್ರೊಫೈಲ್ ಓಪನ್ ಆಯಿತು. ಸೊ ಇವಾಗ ಏನಾಯಿತು, ನಾವು ಲಾಗಿನ್ ಆಗೋದಕ್ಕೆ ಇಷ್ಟೆಲ್ಲ ಪ್ರೊಸೀಜರ್ಸ್ಗಳನ್ನ ಮಾಡಬೇಕಾಯ್ತು. ಆಲ್ ರೈಟ್. ಸೊ ಇದಾದಮೇಲೆ ನಾನು ಏನು ಮಾಡಬೇಕಾಗುತ್ತೆ, ಮೆಸೇಜ್ನ ಸೆಂಡ್ ಮಾಡಬೇಕಾಗುತ್ತೆ. ಅದು ಬಂದ್ಬಿಟ್ಟು ನಮ್ಮದು 4th ಸ್ಟೆಪ್, ಸೆಂಡ್ ಮೆಸೇಜು. ಸೊ ಮೆಸೇಜ್ನ ಸೆಂಡ್ ಮಾಡೋದಕ್ಕೆ ನಾನು ಏನು ಮಾಡಿದ್ದೀನಿ, ಇದನ್ನ 4th ಸ್ಟೆಪ್ ಅಂತ ಇಟ್ಕೊಂಡಿದ್ದೀನಿ. ಮೆಸೇಜ್ನ ಯಾವ ರೀತಿ ಸೆಂಡ್ ಮಾಡಬೇಕಾಗುತ್ತೆ ಏನು ಅಂತ ತಿಳ್ಕೊಳ್ಳೋಣ. ಇದರಲ್ಲೂ ಕೂಡ ಆಬ್ಸ್ಟ್ಯಾಕಲ್ಸ್ಗಳಿದ್ದಾವೆ, ಅವನ್ನ ಬೈಪಾಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ನಮ್ದು ಏನಿದೆ ಚೆಕ್ಔಟ್ ಮಾಡ್ಕೋಬೇಕು. ಇಲ್ಲಿ 2 ಮೆಸೇಜ್ ಬಟನ್ ಇದಾವೆ, ಒಂದು ಇಲ್ಲಿದೆ. ಯಾವುದಾದ್ರೂ ಟಾರ್ಗೆಟ್ ಮಾಡ್ಬೋದು ನೀವು. ಓಕೆ, ಸೊ ಇದನ್ನಾದ್ರೂ ಟಾರ್ಗೆಟ್ ಮಾಡ್ಬೋದು, ಇದನ್ನಾದ್ರೂ ಟಾರ್ಗೆಟ್ ಮಾಡ್ಬೋದು. ನಾನು ಇದನ್ನು ಟಾರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಜಸ್ಟ್ ಕ್ಲಿಕ್ ಆನ್ ದಿಸ್ ಇನ್ಸ್ಪೆಕ್ಟ್ ಎಲಿಮೆಂಟ್ ಮಾಡಿದ ತಕ್ಷಣ ಇದ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ಈ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ಇದಕ್ಕೂ ಕೂಡ ಕ್ಲಾಸ್ ನೇಮ್ಸ್ಗಳಿದ್ದಾವೆ. ಸೊ ಈ ಕ್ಲಾಸ್ ನೇಮ್ನ ನಾನು ಏನು ಮಾಡ್ತೀನಿ, ಟಾರ್ಗೆಟ್ ಮಾಡ್ತೀನಿ ಬೇಸಿಕಲಿ ಇವಾಗ. ಸೊ ಐ ಜಸ್ಟ್ ಕಾಪಿ ದಿಸ್ ಥಿಂಗ್, ಆ ಕ್ಲಾಸ್ ನೇಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, alright, target message button using a class name _8A5W5. ಸೊ ಇದನ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಏನು ಮಾಡಬೇಕು, ಮೆಸೇಜ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ನಮ್ದು ಬಂದ್ಬಿಟ್ಟು ಫಸ್ಟ್ ಆಬ್ಸ್ಟ್ಯಾಕಲ್. ಸೊ ಅದನ್ನ ನಾನು ಏನು ಮಾಡಿದೆ, ಇವಾಗ ಕ್ಲಿಕ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಸೊ ಇದನ್ನು ಕ್ಲಿಕ್ ಮಾಡಿ ಆದಮೇಲೆ ಏನಾಗುತ್ತೆ, ಸೊ ಟರ್ನ್ ಆನ್ ನೋಟಿಫಿಕೇಶನ್ದೊಂದು ಏನು ಬರುತ್ತೆ ನನಗೆ, ಪಾಪಪ್ ಬರುತ್ತೆ. ಈ ಪಾಪಪ್ನ ಇವಾಗ ಬೈಪಾಸ್ ಮಾಡಬೇಕು. ಇದಕ್ಕೂ ಕೂಡ ನಾನು ನಾಟ್ ನೋ ಮೇಲೆ ಕ್ಲಿಕ್ ಮಾಡ್ತೀನಿ ಅಂತೇಳಿ ಇಟ್ಕೊಳ್ಳೋಣ. ಸೊ ಅದಕ್ಕೆ ಇನ್ಸ್ಪೆಕ್ಟ್ ಎಲಿಮೆಂಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಇದ್ರದ್ದು ಕ್ಲಾಸ್ ನೇಮ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ಆ ಕ್ಲಾಸ್ ನೇಮ್ನ ನಾನು ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಟಾರ್ಗೆಟ್ ನಾಟ್ ನೋ ಬಟನ್ ಯೂಸಿಂಗ್ ಅ ಕ್ಲಾಸ್ ನೇಮ್ HOLWM. ಓಕೆ, ಸೊ ಇದ್ರ ಮೇಲೂ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಕ್ಲಿಕ್ ಮಾಡ್ಕೊಂಡೆ ನಾಟ್ ನೋ ಮೇಲೂ. ಇವಾಗ ಏನಾಯ್ತು, ನಮ್ಮದು ಮೆಸೇಜ್ ಫೀಲ್ಡ್ ಓಪನ್ ಆಗಿದೆ. ಇವಾಗ ನಾನು ಮೆಸೇಜ್ ಬಾಕ್ಸ್ ಏನಿದೆ ಮೆಸೇಜ್ ಬಾಕ್ಸ್, ಇದಕ್ಕೆ ಟಾರ್ಗೆಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನು ಟಾರ್ಗೆಟ್ ಮಾಡೋದಕ್ಕೋಸ್ಕರ ಏನು ಮಾಡ್ಬೋದು, ನಾನು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಡಿವ್ ಓಪನ್ ಆಗಿದೆ, ಇದನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಟಾರ್ಗೆಟ್ ಟ್ಯಾಗ್ ಮುಖಾಂತರ ಟಾರ್ಗೆಟ್ ಮಾಡಿದ್ದೀನಿ. ಯಾಕೆಂದರೆ ಒಂದೇ ಒಂದು ಟೆಕ್ಸ್ಟ್ ಏರಿಯಾ ಇದೆ ಇಲ್ಲಿ, ಮತ್ತೆ ಯಾವುದು ಟ್ಯಾಗ್ಸ್ಗಳಿಲ್ಲ. ಟೆಕ್ಸ್ಟ್ ಏರಿಯಾದ ಇನ್ನೊಂದು ಟ್ಯಾಗ್ ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ ಮಟ್ಟಿಗೆ. ಸೊ ಇದು ಇನ್ಪುಟ್ ಟ್ಯಾಗ್ ಇರುತ್ತೆ ಬೇಸಿಕಲಿ. ಓಕೆ, ಸೊ ಇವಾಗ ಟೆಕ್ಸ್ಟ್ ಏರಿಯಾದ ಒಂದೇ ಟ್ಯಾಗ್ ಇದೆ ಅಂದಮೇಲೆ ನಾನು ಡೈರೆಕ್ಟ್ಲಿ ಟ್ಯಾಗ್ನ ಯೂಸ್ ಮಾಡ್ಕೊಂಬಿಟ್ಟು ಟಾರ್ಗೆಟ್ ಮಾಡ್ಬೋದು. ನಾನು ಇವಾಗ ಏನು ಮಾಡ್ತೀನಿ, 3rd ಸ್ಟೆಪ್ನಲ್ಲಿ ಸೊ ಟಾರ್ಗೆಟ್ ಮೆಸೇಜ್ ಬಾಕ್ಸ್ ಯೂಸಿಂಗ್ ಅ ಟ್ಯಾಗ್ ನೇಮ್ ಟೆಕ್ಸ್ಟ್ ಏರಿಯಾ. ಟ್ಯಾಗ್ ನೇಮ್ ಅಂದರೆ ಏನು, HTML ಗೊತ್ತಿದ್ರೆ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಟ್ಯಾಗ್ಸ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟೆ HTML ರೆಡಿ ಆಗುತ್ತೆ, ರೈಟ್. ಸೊ ಟ್ಯಾಗ್ ನೇಮ್ ಅದರಲ್ಲೂ ಕೂಡ ಒಂದು ಟ್ಯಾಗ್, HTML ಟ್ಯಾಗ್. ಓಕೆ, ಸೊ ಟ್ಯಾಗ್ ಏರಿಯಾ ಇಲ್ಲಿ ಏನು ಮಾಡ್ತೀನಿ, ನಾನು ಇವಾಗ ಮೆಸೇಜ್ನ ಫಿಲ್ಅಪ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ನಾನು ಏನು ಮಾಡಬೇಕು, ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕು. ಓಕೆ, ಸೊ 4th ಒನ್ ಬಂದ್ಬಿಟ್ಟು ನಮ್ದು ಏನಿದೆ, ಎಂಟರ್ ಬಟನ್. ಪ್ರೆಸ್ ಎಂಟರ್ ಬಟನ್. ಆಲ್ ರೈಟ್. ಸೊ ಇಷ್ಟೆಲ್ಲ ಆಬ್ಸ್ಟ್ಯಾಕಲ್ಸ್ಗಳು ಆದಮೇಲೆ ಇಲ್ಲಿ ನೋಡ್ಬೋದು ವಾಜಿದ್ ಅಂತ ಹಾಕ್ಬಿಟ್ಟು ನಾನು ಎಂಟರ್ ಬಟನ್ ಪ್ರೆಸ್ ಮಾಡಿದ್ರೆ ಇದೇನಾಯಿತು, ಸೆಂಡ್ ಆಯಿತು ಮೆಸೇಜ್, ರೈಟ್. ಇಷ್ಟೆಲ್ಲ ಆಬ್ಸ್ಟ್ಯಾಕಲ್ಸ್ಗಳನ್ನ ನಾವು ಪಾಸ್ ಮಾಡ್ಕೊಂಬಿಟ್ಟು ಆಟೋಮೇಟ್ ಮಾಡ್ಬೋದು. ಇಲ್ಲೆಲ್ಲ ಪೂರ್ತಿ ಲಿಸ್ಟ್ ಇದೆ. ಇವಾಗ ನಮ್ಮ ಹತ್ರ ಏನೇನು ಮಾಡ್ಬೇಕು ನಾವು ಸ್ಟೆಪ್ ಬೈ ಸ್ಟೆಪ್ ಅಂತ. ಓಕೆ, ಸೊ ಈ ಲಿಸ್ಟ್ನ ಫಾಲೋ ಮಾಡ್ತಾ ಹೋಗೋಣ. ಫಾಲೋ ಮಾಡ್ತಾ ನಾವೇನು ಮಾಡೋಣ, ನಮ್ಮದು ಆಟೋಮೇಟ್ ಮಾಡೋಣ ನಮ್ಮ ಇನ್ಸ್ಟಾಗ್ರಾಮ್ ಮೆಸೇಜಸ್ಗಳನ್ನ. ಸೊ ವಾಚ್ ಟಿಲ್ ಆ್ಯಂಡ್. ಸೊ ಗೈಸ್ ನಾನು ಏನು ಮಾಡ್ತೀನಿ, ನಾವು ಪ್ರತಿಯೊಂದನ್ನು ಇಲ್ಲಿ ಮಿನಿಮೈಸ್ ಮಾಡ್ಕೊಳ್ಳೋಣ. ಆಲ್ ರೈಟ್. So I'll just minimize these things. So now we need to install Chrome driver. ಇನ್ಸ್ಟಾಲ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು ಕ್ರೋಮ್ ಡ್ರೈವರ್ನ. ಓಕೆ, ಸೊ ಏನಕ್ಕೆ ಎತ್ತ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು, ಜಸ್ಟ್ ನೀವೇನು ಮಾಡಿ ಗೂಗಲ್ನಲ್ಲಿ ಬಂದುಬಿಟ್ಟು ಏನು ಮಾಡಿ, CHROM. ಓಕೆ, ಕ್ರೋಮ್ ಡ್ರೈವರ್ ಡೌನ್ಲೋಡ್
ಅಂತ ಕೊಟ್ಟು ಸರ್ಚ್ ಮಾಡಿ ಇಲ್ಲಿಂದ ನೀವು ಕ್ರೋಮ್ ಡ್ರೈವರ್ .chromium.org ಅನ್ನುವಂಥ ಡೌನ್ಲೋಡ್ಸ್ ಅನ್ನುವಂತಹ ಲಿಂಕಿಂದ ನೀವೇನು ಮಾಡ್ಬೋದು, ಕ್ರೋಮ್ ಡ್ರೈವರ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿಂದ ನೀವು ಲೇಟೆಸ್ಟ್ ವರ್ಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕು ಅದನ್ನು. ಓಕೆ, ಕ್ರೋಮ್ ಫ್ರಮ್ ಡೇ ಜಸ್ಟ್ ಯಾವ್ದ್ರ ಮೇಲೆ ಆದರೂ ಒಂದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದೇನಾಗುತ್ತೆ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ಕೊತೀನಿ ಅದ್ರ ಮೇಲೆ. ಸೊ ಇಲ್ಲಿ ನೋಡ್ಬೋದು ಕ್ರೋಮ್ ಡ್ರೈವರ್ ಲಿನಿಕ್ಸಿಗೋಸ್ಕರ ಇದೆ, ಮ್ಯಾಕ್ಗೋಸ್ಕರ ಇದೆ, ಮ್ಯಾಕ್ 64, Win32ಗೋಸ್ಕರ. ಸೊ ನಿಮಗೆ ಯಾವುದು ಕನ್ವೀನಿಯನ್ಸ್ ಅನಿಸುತ್ತೋ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡ್ಕೊಳ್ಳೋಣ ಮತ್ತೆ ಅದು Win32, ಮ್ಯಾಕ್ 64 ಇಲ್ಲಿಂದ ನೀವು ಯಾವುದಾದ್ರು ಒಂದು ವಿಂಡೋಸ್ ಇತ್ತಂದರೆ Win32 ಅಂತ ಇರ್ತಲ್ಲ, ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮದು ವಿಂಡೋಸ್ ಆಗಿತ್ತಂದರೆ. ಓಕೆ, ನನ್ನ ಹತ್ರ ಆಲ್ರೆಡಿ ಡೌನ್ಲೋಡೆಡ್ ಫೈಲ್ ಇದೆ. ಓಕೆ, ಜಸ್ಟ್ ಐ ವಿಲ್ ಶೋ ಯು ಗೈಸ್. ಓಕೆ, ಇಲ್ಲಿ ನೋಡ್ಬೋದು ಕ್ರೋಮ್ ಡ್ರೈವರ್ ಅಂತ. ಸೊ ಇದೊಂದು ಜಿಪ್ ಫಾರ್ಮೆಟ್ನಲ್ಲಿ ಇದೆ ಪ್ರೆಸೆಂಟ್ಲಿ ನನಗೆ. ಓಕೆ, ಸೊ ಇದನ್ನ ಏನು ಮಾಡ್ತೀನಿ ನಾನು, ಅನ್ಜಿಪ್ ಮಾಡ್ಕೊತೀನಿ, ಎಕ್ಸ್ಟ್ರಾಕ್ಟ್ ಆಲ್. ಓಕೆ, ಎಕ್ಸ್ಟ್ರಾಕ್ಟ್ ಹಿಯರ್. ಓಕೆ, ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನ ಜಸ್ಟ್ ಕ್ಲೋಸ್ ಮಾಡ್ಕೊಳ್ಳೋಣ, ಬ್ಯಾಕ್ ಬರೋಣ. ಇಲ್ಲಿ ನೋಡ್ಬೋದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾಗ ಇಲ್ಲಿ ಕ್ರೋಮ್ ಡ್ರೈವರ್ Win32 ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. ಇದ್ರೊಳಗಡೆ ನಂದೊಂದು exe ಫೈಲ್ ಇರುತ್ತೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಫೈಲ್ ಆಗುತ್ತೆ. ಸೊ ಏನಕ್ಕೆ ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ, ಇವಾಗ ಆಯಿತು, ಫಸ್ಟ್ ಸ್ಟೆಪ್ ಕ್ಲಿಯರ್ ಮಾಡ್ಕೊಂಡ್ವಿ, ಕ್ರೋಮ್ ಡ್ರೈವರ್ನ ಡೌನ್ಲೋಡ್ ಮಾಡ್ಕೊಂಡ್ವಿ. ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ವಿ, chromedriver.chromium.org/downloads ಅನ್ನುವಂಥ URL ಇಂದ ನಾವೇನು ಮಾಡಿದ್ವಿ, ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಓಕೆ, ಆಲ್ ರೈಟ್. ಸೊ ಇದನ್ನ ಮಿನಿಮೈಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ನಾನು ಫಸ್ಟ್ ಆಫ್ ಆಲ್ ಒಂದು ಸಪ್ರೇಟ್ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನ್ಯೂ ಫೋಲ್ಡರ್. ಓಕೆ, ಸೊ ನ್ಯೂ ಫೋಲ್ಡರ್ಗೆ ಏನಂತ ಇಟ್ಕೊಳ್ಳೋಣ ನಾವು ಇವಾಗ, AUTO ಆಟೋ ಪ್ರೊಜೆಕ್ಟ್ಸ್ ಅಂತ ಒಂದು ಫೋಲ್ಡರ್ನ ಮಾಡ್ಕೊಳ್ಳೋಣ. ಓಕೆ, ಸೊ ಆಟೋ ಪ್ರೊಜೆಕ್ಟ್ಸ್ ಒಳಗಡೆ ಇದ್ರದ್ದು ಫಸ್ಟ್ ಪ್ರಾಜೆಕ್ಟ್ ಅಲ್ವಾ ನಮ್ಮದು. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೋತೀನಿ, FIRST ಫಸ್ಟ್ ಪ್ರಾಜೆಕ್ಟ್ ಅಂತ. ಓಕೆ, ಫಸ್ಟ್ ಪ್ರಾಜೆಕ್ಟ್ ಅಂತ ಫಸ್ಟ್ ಒನ್. ಓಕೆ, ಸೊ ಫಸ್ಟ್ ಒನ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಇದರೊಳಗಡೆ ಏನಿದೆ ನಂದು ಪ್ರಾಜೆಕ್ಟ್ನ ನಾನು ರೆಡಿ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಲ್ಲಿ ಪೈಚಾಮ್ನ ಓಪನ್ ಮಾಡ್ಕೊಳ್ತೀನಿ ಈ ಡೈರೆಕ್ಟ್ರಿ ಒಳಗಡೆ. ಆಲ್ ರೈಟ್, ಸೊ ದಿಸ್ ವಿಂಡೋ. ಓಕೆ, ಇದು ಇವಾಗ ಓಪನ್ ಆಗಿದೆ ನಮ್ಮದು ಪೈಚಾಮ್ ಸಮಥಿಂಗ್. ಇದು ಓಪನ್ ಆದಮೇಲೆ ನೀವು ಮತ್ತೆ ವಾಪಸ್ ಏನು ಮಾಡಬೇಕು, CM ಕಮಾಂಡ್ ಪ್ರಾಂಪ್ಟ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಏನು ಮಾಡಿ, ಪಿಪ್ ಇನ್ಸ್ಟಾಲ್ selenium ಅಂತ ಕೊಡಿ. ಓಕೆ, ಸೊ ಇದೊಂದು ಪ್ಯಾಕೇಜ್, ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇದೊಂದು ಮಾಡ್ಯೂಲ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ಮಾಡ್ಕೊಂಡಾದ್ಮೇಲೆ ವರ್ಕ್ ನಡೆಯುತ್ತೆ ಎಲ್ಲ. ಓಕೆ, ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ರಿಕ್ವೈರ್ಮೆಂಟ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಅಂತ ಬರ್ತಾ ಇದೆ. ದ್ಯಾಟ್ಸ್ ಗ್ರೇಟ್. ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತಂದರೆ ಇದನ್ನ ಸೆಲೆನಿಯಮ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಏನು ಮಾಡ್ಕೊಳ್ತೀನಿ, ನಾನು ಇಲ್ಲೊಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆ್ಯಸ್ ಯೂಶುವಲ್ ನಮ್ಮ ಪೈಥಾನ್ ಫೈಲ್ ಇರುತ್ತೆ. ಇದ್ರದ್ದು ಫೈಲ್ ನೇಮ್ನ ಏನಂತ ಇಟ್ಕೊಳ್ಳೋಣ, ಇವಾಗ ಬೇಸಿಕಲಿ ಇನ್ಸ್ಟಾ ಅಂತ ಇಟ್ಕೊಳ್ಳೋಣ. ಓಕೆ, ಸೊ insta.py, ಇನ್ಸ್ಟಾಗ್ರಾಮ್ದೊಂದು ಪೈಥಾನ್ ಫೈಲ್ ಅಂತ ಹೇಳ್ಬೋದು, insta.py ಅಂತ ಇಟ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನಾ ಇವಾಗ ಏನು ಮಾಡಬೇಕು, ಸೆಲೆನಿಯಮ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ರೈಟ್, ನಮ್ಮದು ಇವಾಗ ಏನು ಮಾಡ್ಕೊಳ್ಳೋಣ, ಟಾಸ್ಕ್ ಲಿಸ್ಟ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿದೆ ನಮ್ಮದು ಟಾಸ್ಕ್ ಲಿಸ್ಟ್. ಓಕೆ, ಓಪನ್ ಇನ್ಸ್ಟಾಗ್ರಾಮ್ ಯೂಸಿಂಗ್ ಅ ಪ್ರೊಫೈಲ್ ಲಿಂಕ್. ನಾ ಏನು ಮಾಡಬೇಕು, ಇವಾಗ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಬೇಕು, ಪ್ರೊಫೈಲ್ ಲಿಂಕ್ನ ಯೂಸ್ ಮಾಡ್ಕೊಂಬಿಟ್ಟು. ಸೊ ಅದಕ್ಕೋಸ್ಕರ ನಾ ಇಲ್ಲಿ ಏನು ಮಾಡ್ತೀನಿ, ಒಂದು URL ಅಂತ ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದರೊಳಗಡೆ ಏನು ಮಾಡ್ತೀನಿ ನಾನು, HTTPS ಅಂತ ಕೊಟ್ಬಿಟ್ಟು / ಕೊಟ್ಟು instagram.com/VAJWDWazid._ ಅಂತ ಕೊಡ್ತೀನಿ. ಇದು ನಂದು ಏನು ಬಂತು, ನಂದು ಬೇಸಿಕಲಿ ನನ್ನ ಪ್ರೊಫೈಲಿಂದ ಲಿಂಕ್ ಅಂತ ಹೇಳ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ನಾ ಇಲ್ಲಿಗೆ ಹೋಗ್ತೀನಿ, ನನ್ನ ಪ್ರೊಫೈಲ್ಗೆ ಜಂಪ್ ಆಗ್ತೀನಿ. ಓಕೆ, ಸೊ ಆಲ್ ರೈಟ್, URLನ ನಾವೇನು ಮಾಡ್ಕೊಂಡ್ವಿ, ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಇವಾಗ ಓಪನ್ ಮಾಡ್ಕೋಬೇಕಲ್ವಾ URLನ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ನಾನು ಕ್ರೋಮಿಯಮ್ನ ಏನು ಮಾಡಬೇಕು, ಇಲ್ಲಿ ತೊಗೊಂಬಂದು ಆ್ಯಡ್ ಮಾಡಬೇಕು. ಓಕೆ, ಸೊ ಕ್ರೋಮಿಯಮ್ ನಮ್ದು ಎಲ್ಲಿದೆ, ಸೊ ಕ್ರೋಮ್ ಡ್ರೈವರ್, ಬೇಸಿಕಲಿ ಕ್ರೋಮ್ ಡ್ರೈವರ್ ನಮ್ದು ಎಲ್ಲಿದೆ, ಸೊ ಡೌನ್ಲೋಡ್ಸ್ನಲ್ಲಿದೆ. ರೈಟ್, ಸೊ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ. ಓಕೆ, ಕ್ರೋಮ್ ಡ್ರೈವರ್ ಇಲ್ಲಿದೆ ನಮ್ಮದು. ನಾನು ಇದನ್ನ ಏನು ಮಾಡ್ತೀನಿ, ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಬಿಟ್ಟು ನಾನು ಯಾವ ಪ್ರಾಜೆಕ್ಟ್ನ ಮಾಡ್ತಾ ಇದ್ದೀನೋ ಆ ಪ್ರಾಜೆಕ್ಟ್ನಲ್ಲಿ ಇಲ್ಲಿ ಏನು ಮಾಡ್ತೀನಿ, ಅದನ್ನ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಪೇಸ್ಟ್ ಮಾಡಿ ಆದಮೇಲೆ ನಾನು ಇದ್ರದ್ದು ನೇಮ್ನ ಕೂಡ ಚೇಂಜ್ ಮಾಡ್ತೀನಿ, ಅಂದರೆ ನನಗೆ ಕನ್ವೀನಿಯೆಂಟ್ ಆಗುತ್ತೆ. DRIVE ಡ್ರೈವ್ ಅಂತ ಇಟ್ಕೊಳ್ತಾನೆ. ಓಕೆ, ಸೊ ಡ್ರೈವ್ ಅಂತ ಇಟ್ಕೊಂಡೆ. ಇವಾಗ ಕಾಪಿ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡಿದೆ. ಇವಾಗ ನಾ ಕ್ರೋಮಿಯಮ್ ಅದನ್ನು ಓಪನ್ ಮಾಡೋಕೆ, ಫಸ್ಟ್ ಆಫ್ ಆಲ್ ಅದನ್ನ ಓಪನ್ ಮಾಡೋಕ್ಕೋಸ್ಕರ ನಾನು ಏನು ಮಾಡೋಮ, ಇಲ್ಲಿ ಒಂದು ಡೆಫ್ ಅಂತ ಯೂಸ್ ಮಾಡ್ಕೊಂಬಿಟ್ಟು ಒಂದು ಫಂಕ್ಷನ್ನ ರೆಡಿ ಮಾಡ್ತೀನಿ. ಇದ್ರದ್ದು ಹೆಸರು ಬಂದ್ಬಿಟ್ಟು ವೆಬ್ ಅಂತ ಇಟ್ಕೊಳ್ಳೋಣ. ಇದೇನು ಮಾಡ್ತಾ ಬೇಸಿಕಲಿ ಕ್ರೋಮ್ ಡ್ರೈವರ್ನ ಓಪನ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಏನು ಮಾಡ್ತೀನಿ, ನಾನು ಒಂದು ಗ್ಲೋಬಲ್ ವೇರಿಯೇಬಲ್ನ ಕಾಲ್ ಮಾಡ್ತೀನಿ. ಓಕೆ, ಗ್ಲೋಬಲ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ, CHROME ಅಂತ, ಕ್ರೋಮ್ ಅಂತ. ಓಕೆ, ಇವಾಗ ಏನು ಮಾಡುತ್ತೆ ಕ್ರೋಮ್, ಬೇಸಿಕಲಿ ಕ್ರೋಮ್ = ವೆಬ್ ಡ್ರೈವರ್.
ಆಲ್ ರೈಟ್. ಸೊ ವೆಬ್ ಡ್ರೈವರ್ನ ನಾನು ಯೂಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ಅದನ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ಒಂದು ಮಾಡ್ಯೂಲಿಂದ ಆ ಫಂಕ್ಷನ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಫ್ರಾಮ್ ಸೆಲೆನಿಯಮ್ ಇಂಪೋರ್ಟ್ ವೆಬ್ ಡ್ರೈವರ್. ಓಕೆ, ಸೊ ಇವಾಗ ಏನು ಮಾಡ್ಬೋದು ನಾವು ವೆಬ್ ಡ್ರೈವರ್ನ ಯೂಸ್ ಮಾಡ್ಕೋಬೋದು. ವೆಬ್ ಡ್ರೈವರ್ ಡಾಟ್ ಕ್ಯಾಪಿಟಲ್ ಸಿ. ಓಕೆ, ಕ್ಯಾಪಿಟಲ್ ಸಿ ಕ್ರೋಮ್ ಅಂತ ಕೊಟ್ಬಿಟ್ಟು ಇವಾಗ ಏನು ಮಾಡ್ಬೇಕು ನಾನು ಕಂಪ್ಲೀಟ್ ನಂದು ಏನಿದೆ ಇದು EXE ಫೈಲ್ ಇದೆ ಅಲ್ಲ, ಇಲ್ಲಿ ಈ EXE ಫೈಲಿಂದು ಕಂಪ್ಲೀಟ್ ಪಾತ್ನ ನಾನು ಕೊಡಬೇಕಾಗತ್ತೆ. ಓಕೆ, ಸೊ ಇದನ್ನ ನಾನು ಪಾತ್ನ ಕಾಪಿ ಮಾಡ್ಕೊಳ್ತೀನಿ. ಇಲ್ಲಿಂದ ಕಂಪ್ಲೀಟಾಗಿ ಕಾಪಿ ಮಾಡಿಕೊಂಡೆ. ಜಸ್ಟ್ ನಾನು ಏನು ಮಾಡ್ತೀನಿ, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಇಲ್ಲಿ ಬಂದುಬಿಟ್ಟು ಇದನ್ನ ಪೇಸ್ಟ್ ಮಾಡ್ತೀನಿ ಆ್ಯಸ್ ಅ ಸ್ಟ್ರಿಂಗ್. ಓಕೆ, ಸೊ ಆ್ಯಸ್ ಅ ಸ್ಟ್ರಿಂಗ್ ನಾನು ಏನು ಮಾಡ್ತೀನಿ, ಇದನ್ನ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಡಬಲ್ ಕೋಟ್ಸ್ನ ಯೂಸ್ ಮಾಡ್ಕೊಳ್ಳೋಣ. ಆಲ್ ರೈಟ್. ಸೊ ಅದಾದಮೇಲೆ ಡಬಲ್ ಬ್ಯಾಕ್ವರ್ಡ್ ಸ್ಲ್ಯಾಶ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಏನು ಮಾಡ್ಬೇಕು, ನಾನು ಡ್ರೈವ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಸಿಕಲಿ ಡ್ರೈವ್ ಡಾಟ್ EXE ಅಂತ ಕೊಟ್ಟೆ. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ಇವಾಗ ಏನು ಮಾಡೋಣ, ಇದನ್ನ ರನ್ ಮಾಡಿಬಿಟ್ಟು ನೋಡೋಣ. ಇದು ಬೇಸಿಕಲಿ ನಾನು ಏನಾದರೂ ಈ ಫಂಕ್ಷನ್ನ ಕಾಲ್ ಮಾಡಿದೆ ಅಂತ ಇಟ್ಕೊಳ್ಳಿ. ಇವಾಗ ಏನಾಗಬೇಕು, ನಂದು ಕ್ರೋಮಿಯಮ್ ಓಪನ್ ಆಗಬೇಕು. ಓಕೆ, ಸೊ ಇದನ್ನ ರನ್ ಮಾಡೋಣ, ನೋಡೋಣ ಓಪನ್ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಆಲ್ ರೈಟ್, ನಮ್ಮದು ಕ್ರೋಮಿಯಮ್ ಓಪನ್ ಆಯಿತು. ಇದನ್ನ ರನ್ ಮಾಡಿದಾಗ ದಟ್ಸ್ ಕರೆಕ್ಟ್, ನಮ್ದು ಯಾವುದೇ ರೀತಿಯಾದಂಥ ಎರರ್ ಬರಲಿಲ್ಲ. ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಇಲ್ಲಿ. ಓಕೆ, ಫಸ್ಟ್ ಸ್ಟೆಪ್ ನಮ್ದು ಮುಗೀತು. ಇವಾಗ ಏನು ಮಾಡಬೇಕಾಗಿದೆ, ನಾನು ಯು ಆರ್ ಎಲ್ ಓಪನ್ ಮಾಡಬೇಕದು. ಬೇಸಿಕಲಿ ಈ ಕ್ರೋಮ್ ಓಪನ್ ಆದಮೇಲೆ ನಂದು URL ಕೂಡ ಓಪನ್ ಆಗಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಡೆಫ್ URL ಗೆಟ್ ಅಂತ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇದು ಏನು ಮಾಡುತ್ತೆ, ಬೇಸಿಕಲಿ CHROME ಕ್ರೋಮ್ ಈಕ್ವಲ್ಸ್ ಟು ಕ್ರೋಮ್ ಡಾಟ್ ಗೆಟ್. ಓಕೆ, ಸೊ ಗೆಟ್ ಅಂತ ಕೊಟ್ಬಿಟ್ಟು ಇದು ಏನು ತೊಗೊಳುತ್ತೆ, URLನ ತೊಗೊಳುತ್ತೆ. ಓಕೆ, ಸೊ URL ಒಳಗಡೆ ತೊಗೊಳುತ್ತೆ. ಇದನ್ನ ನಾನು ಕಾಲ್ ಮಾಡಿದ್ರೆ ಏನಾಗುತ್ತೆ, ಇವಾಗ ಬೇಸಿಕಲಿ ನಂದು URL ಕಾಲ್ ಆಗಬೇಕು. ಓಕೆ, ಸೊ ನಾನು ಏನು ಮಾಡ್ತೀನಿ, URL ಅಂತ ಕೊಡ್ತೀನಿ, ಗೆಟ್ ಅಂತ ಕೊಡ್ತೀನಿ. ಓಕೆ, ಸೊ ಇದನ್ನ ಕಾಲ್ ಮಾಡ್ತಾ ಇದ್ದೀನಿ ಈ ಫಂಕ್ಷನ್ನ ಕಾಲ್ ಮಾಡಿದ ತಕ್ಷಣ ಏನಾಗಬೇಕು, ಇದು ಓಪನ್ ಆಯಿತು. ಅದಾದಮೇಲೆ ನನ್ನ ಪ್ರೊಫೈಲ್ ಓಪನ್ ಆಗಬೇಕು. ಆಗುತ್ತೋ ಇಲ್ವೋ? ದಟ್ಸ್ ಗ್ರೇಟ್, ನನ್ನ ಪ್ರೊಫೈಲ್ ಓಪನ್ ಆಯಿತು. ಓಕೆ, ಈ ರೀತಿ ಆಟೋಮೇಟ್ ಮಾಡ್ತಾ ಹೋಗ್ತೀವಿ ಒಂದೊಂದೇ ವಸ್ತುನ, ಅಂದರೆ ಒಂದೊಂದೇ ಟಾಸ್ಕ್ನ ಏನು ಮಾಡಬೇಕು, ಆಟೋಮೇಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಲಾಗಿನ್ ಆದಮೇಲೆ ಏನು ಮಾಡ್ಬೇಕು, ನಾನು ಈ ಪ್ರೊಫೈಲ್ನ ಓಪನ್ ಮಾಡಾದ್ಮೇಲೆ ಏನು ಮಾಡಬೇಕು, ಪ್ರೊಫೈಲ್ ಅಂತೂ ಓಪನ್ ಆಯಿತು. ಇದು ಫಸ್ಟ್ ಟಾಸ್ಕ್ ಏನಿತ್ತು ನಮ್ಮದು ಕಂಪ್ಲೀಟ್ ಆಯಿತು. ಇವಾಗ ಕ್ಲಿಕ್ ಆನ್ ಲಾಗಿನ್ ಬಟನ್ ಯೂಸಿಂಗ್ ಕ್ಲಾಸ್ ನೇಮ್ L3NKY. ಓಕೆ, ಕ್ಲಾಸ್ ನೇಮ್ನ ಇಟ್ಕೊಂಡ್ಬಿಟ್ಟು ಲಾಗಿನ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡಬೇಕು. ಇದು ಬೇಸಿಕಲಿ ಲಾಗಿನ್ ಪ್ರೊಸೆಸ್. ಇಲ್ಲಿಂದ ಏನು ಸ್ಟಾರ್ಟ್ ಆಗುತ್ತಲ್ಲ, ಕ್ಲಿಕ್ ಆನ್ ಲಾಗಿನ್ ಬಟನ್ ಅಂತ, ಇದು ಬೇಸಿಕಲಿ ಲಾಗಿನ್ ಪ್ರೊಸೆಸ್. ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ಲಿ ಲಾಗಿನ್ ಪ್ರೊಸೆಸ್. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಲಾಗಿನಿಗೋಸ್ಕರ ಸಪ್ರೇಟ್ ಒಂದು ಫಂಕ್ಷನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ, ಡೆಫ್ ಲಾಗ್ ಇನ್ ಅಂತ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಆಲ್ ರೈಟ್. ಸೊ ಇದು ಬೇಸಿಕಲಿ ಇವಾಗ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು, ಕ್ಲಾಸ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ ನಾನು. ಓಕೆ, ಸೊ ಕ್ಲಾಸ್ನ ಟಾರ್ಗೆಟ್ ಮಾಡೋಕ್ಕೋಸ್ಕರ ಅದರ ಟಾರ್ಗೆಟ್ ಕ್ಲಾಸ್ ಏನಿದೆ L3NKY ಅಂತ ಇದೆ. ನಾನು ಏನು ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊಳ್ತೀನಿ. ಕಂಪ್ಲೀಟಾಗಿ ಇದನ್ನ ಕ್ಲಾಸ್ನ ಕಾಪಿ ಮಾಡಿಕೊಂಡೆ. ಸೊ ಇಲ್ಲಿ ಏನು ಮಾಡೋಣ, ಇವಾಗ L ಬಟನ್ ಅಂತ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಂಡೆ. L ಬಟನ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ CHROME ಕ್ರೋಮ್ ಡಾಟ್ ಫೈಂಡ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್. ಓಕೆ, ಫೈಂಡ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಅಂತ ಕೊಟ್ಬಿಟ್ಟು ಅಲ್ಲೇನು ಕಾಪಿ ಮಾಡ್ಕೊಂಡಿದ್ನಲ್ಲ ನಾನು ಕ್ಲಾಸ್ ನೇಮ್ ಇಲ್ಲಿಂದ, ಸೊ ಇದನ್ನ ಏನು ಮಾಡಿದೆ, ಇಲ್ಲಿ ಪೇಸ್ಟ್ ಮಾಡಿದೆ. ಓಕೆ, ಸೊ ಅದಾದಮೇಲೆ ಫೈಂಡ್ ಮಾಡಾದ್ಮೇಲೆ ಏನಾಗಬೇಕು, ಆ ಬಟನ್ ಕ್ಲಿಕ್ ಆಗಬೇಕು. ಸೊ ಅದಕ್ಕೋಸ್ಕರ L ಬಟನ್ ಅಂತ ಡಾಟ್ ಕೊಟ್ಬಿಟ್ಟು CLICಗೆ ಕ್ಲಿಕ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ಏನಾಗುತ್ತೆ, ಇದು ಬೇಸಿಕಲಿ ಇಲ್ಲಿ ಡಾಕ್ ಸ್ಟ್ರಿಂಗ್ ಕೂಡ ಕೊಟ್ಬಿಡೋಣ ಇದಕ್ಕೆ. ಸೊ ಇದೇನು ಮಾಡುತ್ತೆ, ಲಾಗಿನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಬೇಸಿಕಲಿ ಫಂಕ್ಷನ್. ಅದಾದಮೇಲೆ ಈ ಲೈನ್ ಏನಿದೆ, ಇದು ಎದಕ್ಕೆ ಯೂಸ್ ಆಗ್ತಾ ಇದೆ ಅಂತಂದರೆ, ನಮಗೆ ಬೇಸಿಕಲಿ ಎದಕ್ಕೆ ಯೂಸ್ ಆಗ್ತಾ ಇದೆ, ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋದಕ್ಕೋಸ್ಕರ. ಟು ಕ್ಲಿಕ್ ಆನ್ ಲಾಗಿನ್ ಬಟನ್. ಓಕೆ, ಸೊ ಇಷ್ಟು ಕೊಟ್ಟಿದ್ದೀನಿ ನಾ ಇವಾಗ. ಸೊ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಆದಮೇಲೆ ಏನು ಮಾಡಬೇಕು ಅದನ್ನ ಚೆಕ್ ಮಾಡ್ಕೊಳ್ಳೋಣ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಟಾರ್ಗೆಟ್ ಯೂಸರ್ ನೇಮ್ ಫೀಲ್ಡ್ ಯೂಸಿಂಗ್ ಅ ಯೂಸರ್ ನೇಮ್. ಏನು ಮಾಡಬೇಕು, ಇವಾಗ ಯೂಸರ್ ನೇಮ್ನ ಟಾರ್ಗೆಟ್ ಮಾಡ್ಬೇಕು ನಾನು. ಸೊ ಅದನ್ನ ಯಾವ ರೀತಿ ಮಾಡ್ತೀನಿ, ನಾನು ನೇಮ್ ಅಂತ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಕ್ರೋಮ್ನ ಯೂಸ್ ಮಾಡ್ಕೋಬೇಕು. CHROME ಕ್ರೋಮ್ ಡಾಟ್ ಫೈಂಡ್ ಎಲಿಮೆಂಟ್ ಬೈ ನೇಮ್. ಸೊ ನೇಮ್ ಏನಿದೆ, ಯೂಸರ್ ನೇಮ್. ಸೊ ಯೂಸರ್ ನೇಮ್ ಅಂತ ಇದೆ, ಇಲ್ಲಿ ನಾವು ಕಾಪಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಆಲ್ರೆಡಿ ಪ್ರಿಪೇರ್ಡ್ ಇದೆ ಅಲ್ಲ ಮಾತ್ರ ಎಲ್ಲ. ಸೊ ಅದನ್ನೆಲ್ಲ ಕಾಪಿ ಮಾಡ್ಕೊಂಡು ಆದಮೇಲೆ ಇಲ್ಲಿ ಏನು ಮಾಡ್ತಾ ಇದು ಯೂಸರ್ ನೇಮ್ನ ಸೆಂಡ್ ಮಾಡುತ್ತೆ. ಸೊ
ಯು ನೇಮ್ ಡಾಟ್ ಸೆಂಡ್ ಕೀಸ್. ಓಕೆ, ಇದೇನು ಮಾಡುತ್ತೆ, ವ್ಯಾಲ್ಯೂಸ್ಗಳನ್ನ ಸೆಂಡ್ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ನಮಗೆ ಸೆಂಡ್ ಕೀಸ್ ಅನ್ನೋದು. ಇದು ಏನು ಸೆಂಡ್ ಮಾಡುತ್ತೆ, ಬೇಸಿಕಲಿ ಯೂಸರ್ ನೇಮ್ನ ಸೆಂಡ್ ಮಾಡುತ್ತೆ. ಸೊ ಯೂಸರ್ ನೇಮ್ನ ಸೆಂಡ್ ಮಾಡುತ್ತೆ. ನಾವು ಏನು ಮಾಡೋಣ, ಇಲ್ಲಿ ಯೂಸರ್ ನೇಮ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಯೂಸರ್ ನೇಮ್ ಈಕ್ವಲ್ಸ್ ಟು, ನಾ ಇವಾಗ ಪ್ರೆಸೆಂಟ್ಲಿ ಏನೂ ಕೊಡ್ತಾ ಇಲ್ಲ, ಅದೇ ರೀತಿ ನಾವು ಏನು ಮಾಡೋಣ, ಪಾಸ್ವರ್ಡ್ ಕೂಡ ಸ್ಟೋರ್ ಮಾಡ್ಕೊಳ್ಳೋಣ. ಪಾಸ್ವರ್ಡ್ ಈಕ್ವಲ್ಸ್ ಟು ಡಬಲ್ ಕೋಟ್. ಸೊ ಇದು ಏನು ಇನ್ಪುಟ್ ತೊಗೊಳುತ್ತೆ, ಒಂದು ಯೂಸರ್ ನೇಮ್ನ ಕೊಡಬೇಕಾಗುತ್ತೆ ಈ ಫಂಕ್ಷನ್ನ ಕಾಲ್ ಮಾಡುವಂಥ ಟೈಮ್ನಲ್ಲಿ. ಯೂಸರ್ ನೇಮ್ ಅದ್ರ ಜೊತೆಗೆ ಪಾಸ್ವರ್ಡ್ PASSWORD ಪಾಸ್ವರ್ಡ್ನ ಕೊಡಬೇಕು. ಓಕೆ, ಇದೇನು ಮಾಡ್ತಾ ಇದೆ, ಯೂಸರ್ ನೇಮ್ನ ಕಳಿಸ್ತಾ ಇದೆ. ಈ ಲೈನ್ ಏನು ಮಾಡುತ್ತೆ, ಇದನ್ನು ಕೂಡ ನಾವು ಎಂಟರ್ ಕೊಟ್ಬಿಟ್ಟು ಇಲ್ಲಿ ಬರೆದು ಬಿಡೋಣ. ಇಟ್ ವಿಲ್ ಸೆಂಡ್ ವ್ಯಾಲ್ಯೂಸ್ ಇಂಟು ಯೂಸರ್ ನೇಮ್ ಫೀಲ್ಡ್. ಇದು ಏನು ಮಾಡುತ್ತೆ, ಲೈನ್ ಯೂಸರ್ ನೇಮ್ ಫೀಲ್ಡ್ಗೆ ವ್ಯಾಲ್ಯೂಸ್ಗಳನ್ನ ಸೆಂಡ್ ಮಾಡುತ್ತೆ. ಯೂಸರ್ ನೇಮ್ಗೆ ವ್ಯಾಲ್ಯೂಸ್ ಸೆಂಡ್ ಆದಮೇಲೆ ಅದೇ ರೀತಿ ನಮ್ದು ಏನಾಗಬೇಕು, ಇವಾಗ ಪಾಸ್ವರ್ಡ್ ಫೀಲ್ಡ್ಗೆ ಕೂಡ ವ್ಯಾಲ್ಯೂಸ್ ಸೆಂಡ್ ಆಗಬೇಕು. ಓಕೆ, ಸೊ ಇಟ್ ವಿಲ್ ಸೆಂಡ್ ವ್ಯಾಲ್ಯೂಸ್ ಇಂಟು PASS. ಇಟ್ ವಿಲ್ ಸೆಂಡ್ ವ್ಯಾಲ್ಯೂಸ್ ಇಂಟು ಪಾಸ್ವರ್ಡ್ ಫೀಲ್ಡ್. ಪಾಸ್ವರ್ಡ್ ಫೀಲ್ಡಿಗೆ ವ್ಯಾಲ್ಯೂಸ್ ಸೆಂಡ್ ಮಾಡೋಕ್ಕೂ ಕೂಡ ನಾವು ಏನಾದರೂ ಬರೀಬೇಕು, ರೈಟ್? ಸೊ ಅದಕ್ಕೋಸ್ಕರ ಏನು ಮಾಡೋಣ, ಇಲ್ಲಿ PASSWD PassWD ಅಂತ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಮತ್ತೆ CHROME Chrome ಡಾಟ್ ಫೈಂಡ್ ಎಲಿಮೆಂಟ್ ಬೈ ನೇಮ್. ಸೊ ನಮ್ಮ ನೇಮ್ ಏನಿದೆ ಇಲ್ಲಿ PASSWORD ಪಾಸ್ವರ್ಡ್. ಎಲ್ಲಿಂದ ಬಂತು ಈ ನೇಮ್? ಆಲ್ರೆಡಿ ನಾವು ಕಾಪಿ ಮಾಡಿ ಇಟ್ಕೊಂಡಿದ್ದೀವಿ. ನೇಮ್ ಏನಿದೆ ನಮ್ಮದು ಪಾಸ್ವರ್ಡ್ ಅಂತ ಇದೆ. ಸೊ ಇದನ್ನೆಲ್ಲ ಫುಟ್ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವು ಆಲ್ರೆಡಿ. ಡೈರೆಕ್ಟ್ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅದಾದಮೇಲೆ PassWD ಡಾಟ್ ಸೆಂಡ್ ಕೀಸ್ ಏನು ಕೀಸ್ಗಳನ್ನ ಸೆಂಡ್ ಮಾಡಬೇಕು, ಇದು ಬೇಸಿಕಲಿ ಪಾಸ್ವರ್ಡ್ನ ಸೆಂಡ್ ಮಾಡಬೇಕು. ಓಕೆ, ಸೊ ಪಾಸ್ವರ್ಡ್ನ ಕಳಿಸುತ್ತೆ ಇದು. ಆಲ್ ರೈಟ್, ಸೊ ಇದು ಆದಮೇಲೆ ಏನು ಮಾಡಬೇಕು, ಪ್ರೆಸ್ ಎಂಟರ್ನ ಪ್ರೆಸ್ ಮಾಡಬೇಕು. ಅದಕ್ಕೂ ಒಂದು ಲೈನ್ ಬರಬೇಕು, ರೈಟ್? ಸೊ ಅದಕ್ಕೂ ಕೂಡ ಇಲ್ಲಿ ಒಂದು ಲೈನ್ ಬರೋಣ. ಸೊ ಎಂಟರ್ನ ಪ್ರೆಸ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಕೀಸ್ ಅನ್ನುವಂಥದ್ದನ್ನ ಫಂಕ್ಷನ್ ಯೂಸ್ ಮಾಡ್ಕೊಳ್ತೀವಿ, ರೈಟ್? ಸೊ ಕೀಸ್ ಫಂಕ್ಷನ್ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಪಾಸ್ವರ್ಡ್ PassWD ಡಾಟ್ ಸೆಂಡ್ ಕೀಸ್ ಆದಮೇಲೆ ನಮ್ಗೆ ಏನಾಗಬೇಕು, ಕೀ ಪ್ರೆಸ್ ಆಗಬೇಕು, ಎಂಟರ್ ಪ್ರೆಸ್ ಆಗಬೇಕು, ರೈಟ್? ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಕ್ಯಾಪಿಟಲ್ ಕೀ KEYA, ಏನಕ್ಕೆ ತೋರಿಸ್ತಾ ಇಲ್ಲ? ಓಕೆ, ಕೀಸ್ನ ಯೂಸ್ ಮಾಡೋದಕ್ಕೋಸ್ಕರ ನಾನು ಕೀನ ಕೂಡ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ, ರೈಟ್? ಸೊ ಕೀನ ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಪ್ರೊಬಬ್ಲಿ ವರ್ಕ್ ಆಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಫ್ರಾಮ್ ಸೆಲೆನಿಯಮ್ ಆದ ತಕ್ಷಣ ವೆಬ್ ಡ್ರೈವರ್ ಡಾಟ್ ಕಾಮನ್ ಡಾಟ್ ಕೀಸ್. ಓಕೆ, ಅಲ್ಲಿಂದ ಏನು ಮಾಡ್ಕೋಬೇಕು, ನಾನು ಬೇಸಿಕಲಿ ಕೀಸ್ನ ಇಂಪೋರ್ಟ್ ಮಾಡ್ಕೋಬೇಕು. ಕೀಸ್ನ ಇಂಪೋರ್ಟ್ ಮಾಡ್ಕೊಂಡೆ. ಇವಾಗ ಏನು ಮಾಡೋಣ, ಇಲ್ಲಿ ಕೀಸ್ ಡಾಟ್ ರಿಟರ್ನ ಯೂಸ್ ಮಾಡಿಕೊಡುತ್ತೆ. ಇಟ್ಸ್ ಬೇಸಿಕಲಿ ಪ್ರೆಸ್ ಎಂಟರ್ ಬಟನ್ ಇದೇನು ಮಾಡುತ್ತೆ, ಪ್ರೆಸ್ ಮಾಡುತ್ತೆ. ಓಕೆ, ಎಂಟರ್ ಬಟನ್ನ ಇದು ಪ್ರೆಸ್ ಮಾಡಿ ಆದಮೇಲೆ ಏನಾಯಿತು, ಪ್ರೆಸ್ ಎಂಟರ್ ಬಟನ್, ಅದನ್ನು ಕೂಡ ನಾವು ಟಾರ್ಗೆಟ್ನ ಕ್ಲಿಯರ್ ಮಾಡ್ಕೊಂಡ್ವಿ. ಇವಾಗ ಏನು ಮಾಡಬೇಕು, ನಾಟ್ ನೋ ಬಟನ್ ನೋಡ್ಬೋದು. ಅಲ್ಲಿ ಲಾಗಿನ್ ಆದಮೇಲೆ ಒಂದು ನಾಟ್ ನೋ ಅಂತ ಒಂದು ಬಟನ್ ಬರ್ತಿತ್ತು, ಅದನ್ನ ಪಾಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು ಲೈನ್ ಅದಕ್ಕೂ ಕೂಡ ಇಲ್ಲಿ ಬರೆಯೋಣ. ಸೊ ಇಟ್ ವಿಲ್ ಬೈಪಾಸ್ ನಾಟ್ ನೋ ಬಟನ್. ಓಕೆ, ನಾಟ್ ನೋ ಬಟನ್ನ ಬೈಪಾಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಏನಂತ ಯೂಸ್ ಮಾಡ್ಕೊಳ್ಳೋಣ, ಇಲ್ಲಿ ನಾಟ್ ಎನ್ ಅಂತ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲಿ ಏನು ಮಾಡ್ತೀನಿ ನಾನು, ಕ್ರೋಮ್ CHROME Chrome ಡಾಟ್ ಫೈಂಡ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಅಂತ ಕೊಟ್ಬಿಟ್ಟು ನಮ್ಮ ಕ್ಲಾಸ್ ನೇಮ್ ಇದೆ. ಕ್ಲಾಸ್ ನೇಮ್ ಬಂದುಬಿಟ್ಟು ನಮ್ಮದು ಇಲ್ಲಿ ಕಂಪ್ಲೀಟ್ ಆಗಿದೆ, ನಾಟ್ ನೋ ಬಟನ್ ಇನ್ ಕ್ಲಾಸ್ ನೇಮ್. ಇದನ್ನ ನಾನು ಏನು ಮಾಡ್ತಾ ಇದ್ದೀನಿ, ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಪೇಸ್ಟ್ ಮಾಡ್ತೀನಿ. ಓಕೆ, ಫೈಂಡ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್ ಇದನ್ನ ಎಲ್ಲಿಂದ ಸಿಕ್ಕಿದೆ ನಮಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರೈಟ್? ಸೊ ಇವಾಗ ಏನು ಮಾಡೋಣ, ನಾವು ಇದನ್ನ ನಾಟ್ ನೋ ಬಟನ್ ಮೇಲೆ ಇದು ಬೇಸಿಕಲಿ ಕ್ಲಿಕ್ ಆಗಬೇಕು. ಓಕೆ, ಸೊ ನಾಟ್ ಎನ್ ಡಾಟ್ CLICK ಕ್ಲಿಕ್ ಅಂತ ಕೊಡ್ತೀನಿ. ಸೊ ಒಂದ್ಸತಿ ಇದು ಏನಾದರೂ ನಾಟ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ತು ಅಂತ ಇಟ್ಕೊಳ್ಳಿ, ಆವಾಗ ಏನಾಯಿತು, ನಮ್ಮದು ಲಾಗಿನ್ ಸಕ್ಸಸ್ ಆಗುತ್ತೆ. ಓಕೆ, ಸೊ ಅಲ್ಲಿಗೆ ನಾವು ಏನು ಮಾಡ್ತೀವಿ, ಲಾಗಿನ್ ಆಗ್ತೀವಿ. ಓಕೆ, ಸೊ ಲಾಗಿನ್ ಟಾಸ್ಕ್ನಲ್ಲಿ ನಾವು ನೋಡ್ಬೋದು, ಇಲ್ಲಿ ಲಾಗಿನ್ ಟಾಸ್ಕ್ನಲ್ಲಿ ನಮ್ಮದು 4 ಟಾಸ್ಕ್ ಕಂಪ್ಲೀಟ್ ಆಗಿದ್ದಾವೆ. ಸೊ ಇವಾಗ ಏನು ಮಾಡೋಕೆ, ನಾವು ಸೆಂಡ್ ಮೆಸೇಜ್ ಸೆಂಡ್ ಮಾಡುವಂಥ ಟಾಸ್ಕ್ಗೆ ಎಂಟರ್ ಆಗಬೇಕು, ರೈಟ್? ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಮೆಸೇಜ್ಗೋಸ್ಕರನೇ ಒಂದು ಸಪ್ರೇಟ್ ಟಾಸ್ಕ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಇದು ಬೇಸಿಕಲಿ ಅಂತ. ಓಕೆ, ಇಲ್ಲಿ ಪ್ರೆಸ್ ಎಂಟರ್ ಆದಮೇಲೆ ನಾನು ಏನು ಮಾಡ್ತೀನಿ, ಒಂದು ಟೈಮ್ ಗ್ಯಾಪ್ನ ಇಟ್ಕೊಳ್ತೀನಿ. ಓಕೆ, ಟೈಮ್ ಡಾಟ್ ಸ್ಲೀಪ್ನ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಸ್ಲೀಪ್ SLEEP ಸ್ಲೀಪ್ 4 ಸೆಕೆಂಡ್ಸಿಗೆ ಸ್ಲೀಪ್ ಆಗಲಿ, ಅಂದರೆ ಅದು ಸ್ವಲ್ಪ ಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಇಲ್ಲಿ ಟೈಮ್ ಮಾಡ್ಯೂಲ್ನ ಯೂಸ್ ಮಾಡ್ಕೊಂಡಿದ್ದೇನೆ, ಟೈಮ್ನು ಕೂಡ ನಾನು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಐ ವಿಲ್ ಜಸ್ಟ್ ಇಂಪೋರ್ಟ್ TIME ಟೈಮ್. ಓಕೆ, ಟೈಮ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇದನ್ನ ಒಂದ್ಸತಿ ರನ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಏನು ಅಂತ. ಓಕೆ, ಸೊ ರನ್ ಮಾಡೋಕ್ಕಿಂತ ಮುಂಚೆ ನಾನು ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟೇ ಇಲ್ಲ.
ಸೊ ಯೂಸರ್ ನೇಮ್ ಪಾಸ್ವರ್ಡ್ನ ಕೊಡ್ತೀನಿ, ಆಮೇಲೆ ಇದನ್ನ ಈ ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಮಾಡೋದನ್ನ ಕಟ್ ಮಾಡಿಬಿಡ್ತೀನಿ. ಓಕೆ ಆಲ್ ರೈಟ್, ನಾ ಇವಾಗ ಏನು ಮಾಡಿದ್ದೀನಿ, ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ನು ಕೂಡ ಪ್ರೊವೈಡ್ ಮಾಡಿದ್ದೀನಿ. ಐ ಕ್ಯಾನ್ ಶೋ ದ್ಯಾಟ್ ಎಲ್ಲಿ ಪ್ರೊವೈಡ್ ಮಾಡ್ಬೇಕನ್ನೋದು ನಾನು ಹೇಳ್ತೀನಿ. ಇದನ್ನ ಒಂದ್ಸತಿ ರನ್ ಮಾಡ್ಕೊಳ್ಳೋಣ ಇವಾಗ. ಸೊ ಇವಾಗ ಏನು ಮಾಡ್ತೀನಿ ನಾನು, ಲಾಗಿನ್ ಅನ್ನುವಂಥ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಂಟೆಕ್ ಆಗಿ ಆರ್ಗ್ಯುಮೆಂಟ್ಸ್ನ ಏನು ಕೊಡ್ತಾ ಇದ್ದೀನಿ, ಯೂಸರ್ ನೇಮ್ ಫಸ್ಟ್ ಕೊಡ್ತಾ ಇದ್ದೀನಿ, ಆಮೇಲೆ ಪಾಸ್ವರ್ಡ್ ಅಂತ ಕೊಡ್ತಾ ಇದ್ದೀನಿ. ಇಷ್ಟು ಕೊಟ್ಬಿಟ್ಟು ನಾನು ಇದನ್ನ ಏನು ಮಾಡ್ತೀನಿ, ರನ್ ಮಾಡ್ತೀನಿ. ದ್ಯಾಟ್ಸ್ ಇಟ್. ನಾನು ಸುಮ್ಮನೆ ಕೂತ್ಕೋತೀನಿ. ಇವಾಗ ಏನು ವರ್ಕ್ ಮಾಡೋದಿದೆ ಅದು ಕಂಪ್ಲೀಟಾಗಿ ಇದೇ ಮಾಡುತ್ತೆ. ಓಕೆ, ವಾಸಿದಂಥ ನನ್ನ ಪ್ರಾಫಿಲ್ನ ಓಪನ್ ಮಾಡ್ತು. ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲೋ ಇವಾಗ ಫಾಲೋ ಮಾಡ್ಕೊಳ್ಳಿ. ಸೊ ಆಮೇಲೆ ಅಲ್ಲಿ ಯೂಸರ್ ನೇಮ್ನ ಆ್ಯಡ್ ಮಾಡುತ್ತೆ. ಓಕೆ, ಇಲ್ಲಿ ಏನೋ ಒಂದು ಸಣ್ಣ ತಪ್ಪಾಗಿದೆ, ನೋಡ್ಕೊಳ್ಳೋಣ ಏನಾಗಿದೆ ಅಂತ. ಓಕೆ, ಜಸ್ಟ್ ಐ ವಿಲ್ ಚೆಕ್ ಇಟ್. ಓಕೆ, ಇಲ್ಲಿ ಟೈಮ್ ಸ್ಪ್ಯಾನ್ ಕೊಟ್ಟು ನೋಡೋಣ. ಬೇಸಿಕಲಿ ಕೆಲವು ಸತಿ ಅದು ಕೂಡ ಆಗ್ತಾ ಇರುತ್ತೆ. ಟೈಮ್ ಡಾಟ್ ಸ್ಲೀಪ್ 2 ಸೆಕೆಂಡ್ ಸ್ಲೀಪ್ನ ಕೊಡೋಣ ಇಲ್ಲಿ. ಓಕೆ, ಸೊ ಕೊಟ್ಬಿಟ್ಟು ಇದನ್ನ ರನ್ ಮಾಡಿಬಿಟ್ಟು ನೋಡೋಣ. ನೋಡಿ, ಅದು ಟೈಮಿಂದ ಆ ರೀತಿ ಆಗ್ತಾಯಿತ್ತು. ಸೊ ಇವಾಗ ಅದು ಕಂಪ್ಲೀಟ್ ಆಯಿತು. ಆಲ್ರೈಟ್, ಸೊ ಇವಾಗ ನಾಟ್ ನೋ ಮೇಲ್ನೂ ಕ್ಲಿಕ್ ಮಾಡ್ತು, ನಾನು ಲಾಗಿನ್ ಆದೆ. ನೋಡ್ಬೋದು ಸಕ್ಸಸ್ಫುಲಿ ನಾನು ಲಾಗಿನ್ ಆಗಿದ್ದೀನಿ. ನನ್ನ ಪ್ರಾಫಿಲ್ನ ನಾನು ಓಪನ್ ಮಾಡ್ಕೋಬೋದು ಇವಾಗ. ಇಲ್ಲಿ ನೋಡಿ ಪ್ರಾಫಿಲ್. ಓಕೆ, ನಾನು ಏನೂ ಅಪ್ಲೋಡ್ ಮಾಡಿಲ್ಲ. ಬೇಸಿಕಲಿ ಇಟ್ಸ್ ಆ್ಯಂಡ್ ಟೆಂಪ್ರವರಿ ಯೂಸರ್ ಐ ಡಿ ಅಂತ ಹೇಳ್ಬೋದು. ಟೆಂಪ್ರವರಿ ಯೂಸರ್ ಐ ಡಿ ಇದು, ಜಸ್ಟ್ ಟೆಸ್ಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಇದನ್ನು ನಾವು. ಆಲ್ರೈಟ್, ಸೊ ಇದನ್ನ ಬಿಡೋಣ. ನಾವು ಇವಾಗ ವಾಪಸ್ ಬ್ಯಾಕ್ಗೆ ಹೋಗೋಣ. ಬ್ಯಾಕ್ಗೆ ಹೋಗೋದೇನು, ಕ್ಲೋಸೇ ಮಾಡ್ಕೊಳ್ಳೋಣ. ಆಲ್ರೈಟ್, ಲಾಗಿನ್ನ ಆಟೋಮೆಟಿಕಲಿ ಲಾಗಿನ್ ಮಾಡೋದು ಹೇಗೆ ಅಂತ ನಮಗೆ ಗೊತ್ತಾಯಿತು ಇವಾಗ. ಓಕೆ, ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲಿ ಆ್ಯಡ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ನಿಮಗೆ ಇವಾಗ. ಸೊ ನೋಡ್ಬೋದು, ಇಲ್ಲಿ ಯೂಸರ್ ನೇಮ್ ಅನ್ನುವಂಥದ್ದು ಒಂದು ವೇರಿಯಬಲ್ನ ಏನು ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ನಾವು, ಮಾಡ್ಯೂಲ್ಸ್ನ ಇಂಪೋರ್ಟ್ ಮಾಡ್ಕೊಂಡು ಆದಮೇಲೆ, ಸೊ ಅಲ್ಲಿ ಯೂಸರ್ ನೇಮ್, ನಿಮ್ಮ ಯೂಸರ್ ನೇಮ್ನ ಕೊಡಬೇಕು, ಪಾಸ್ವರ್ಡ್ನಲ್ಲಿ ನಿಮ್ಮ ಪಾಸ್ವರ್ಡ್ನ ಕೊಡಬೇಕು. ಓಕೆ, ಯಾವ್ದು ನಿಮ್ಮದು ಪಾಸ್ವರ್ಡ್ ಇದೆ ಅದನ್ನು ನೀವೇನು ಮಾಡಬೇಕು, ಆ್ಯಡ್ ಮಾಡಬೇಕಾಗುತ್ತೆ. ಯೂಸರ್ ನೇಮ್ನ ಕೊಡಿ, ಆಮೇಲೆ ನಿಮ್ಮ ಪಾಸ್ವರ್ಡ್ನ ಕೊಡಿ. ದ್ಯಾಟ್ಸ್ ಇಟ್. ಆಮೇಲೆ ಏನೇನು ಕೋಡ್ ಇದೆ ಅದನ್ನು ರನ್ ಮಾಡಿ, ಅದು ಆಟೋಮೆಟಿಕಲಿ ಏನಾಗುತ್ತೆ, ರನ್ ಆಗುತ್ತೆ, ಎಲ್ಲ ಲಾಗಿನ್ ಆಗುತ್ತೆ. ಇವಾಗ ಏನು ಮಾಡ್ಬೇಕು ನಾವು, ನಮ್ಮದು 4th ಟಾಸ್ಕ್ ಅವ್ರ 3rd ಟಾಸ್ಕ್. ಓಕೆ, ನಮ್ಮದು 4th ಟಾಸ್ಕ್ ಮೆಸೇಜ್ನ ಸೆಂಡ್ ಮಾಡೋದು. ಆಲ್ರೈಟ್, ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಸೆಂಡ್ ಮೆಸೇಜ್ ಅಂತ ಇಲ್ಲೊಂದು ಮಾಡ್ಕೊಳ್ಳೋಣ. ಸೆಂಡ್ ಮೆಸೇಜ್ ಅಂತ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡಿಕೊಂಡೆ. ಇದ್ರೊಳಗಡೆ ಏನು ಮಾಡ್ಕೊಳ್ತಾ ಹೋಗೋಣ ನಾವು ಇವಾಗ, ಮೆಸೇಜ್ನ ಸೆಂಡ್ ಮಾಡ್ತಾ ಹೋಗೋಣ. ಓಕೆ, ಸೊ ಇದ್ರದ್ದು ಡಾಕ್ ಟೈಪ್ನು ಕೊಟ್ಬಿಡೋಣ. ಓಕೆ, ಸೊ ಇಟ್ ವಿಲ್ ಹೆಲ್ಪ್ ಅಸ್ ಟು ಸೆಂಡ್ ಮೆಸೇಜ್. ಓಕೆ, ಸೊ ಇವಾಗ ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ನಾನು ಮೆಸೇಜ್ ಬಟನ್ನ ಫೈಂಡ್ ಔಟ್ ಮಾಡಬೇಕು. ಮೆಸೇಜ್ ಬಟನ್ನ ಫೈಂಡ್ ಔಟ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಲ್ಲಿ ಬಟನ್ BUTTON ಬಟನ್, ಬಟನ್ ದ್ಯಾಟ್ ಬೇಸಿಕಲಿ ಮೆಸೇಜ್ ಬಟನ್ ಅಂತ. ಸೊ ಅದ್ರದ್ದೊಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. CHROME ಕ್ರೋಮ್ ಡಾಟ್ ಫೈಂಡ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್. ಸೊ ಇಲ್ಲಿ ಕ್ಲಾಸ್ ನೇಮ್ನು ಕೂಡ ನಾವು ಕಾಪಿ ಮಾಡಿಟ್ಕೊಂಡಿದ್ವಿ. ರೈಟ್, ಸೊ ಇಲ್ಲಿ ನೋಡ್ಬೋದು, ಟಾರ್ಗೆಟ್ ಮೆಸೇಜ್ ಬಟನ್ ಯೂಸಿಂಗ್ ಅ ಕ್ಲಾಸ್ ನೇಮ್ ದಿಸ್ ಥಿಂಗ್. ಓಕೆ, ನಾನು ಇದನ್ನ ಕಾಪಿ ಮಾಡ್ಕೊಳ್ತೀನಿ. I'll just copy this stuff and I will add here. ಓಕೆ, ಸೊ ಇದಾದಮೇಲೆ ಏನು ಮಾಡೋಕ್ಕೆ, ಇದು ಕ್ಲಿಕ್ ಮಾಡಬೇಕು. button ಡಾಟ್ CLICK ಕ್ಲಿಕ್, ಅದ್ಮೇಲೆ ಕ್ಲಿಕ್ ಮಾಡು ಅಂತ ಹೇಳಿದೆ. ಸೊ ಅದಾದಮೇಲೆ ಏನು ಮಾಡೋಣ, ಒಂದು ಟೈಮ್ ಡಾಟ್ ಸ್ಲೀಪ್ನ ಯೂಸ್ ಮಾಡ್ಕೊಳ್ಳೋಣ. ಸ್ಲೀಪ್ 2 ಸೆಕೆಂಡ್ಗೆ ಇದು ಸ್ಲೀಪ್ ಆಗಬೇಕು. ಸೊ ಇದು ಲೈನ್ ಏನು ಬೇಸಿಕಲಿ ವರ್ಕ್ ಆಗುತ್ತೆ ಅದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿಬಿಡೋಣ. ಇಟ್ ವಿಲ್ ಹೆಲ್ಪ್ ಟು ಫೈಂಡ್ ಮೆಸೇಜ್ ಬಟನ್ ಆ್ಯಂಡ್ ಕ್ಲಿಕ್ ಆನ್ ಇಟ್. ರೈಟ್, ಸೊ ಅದಾದಮೇಲೆ ಮತ್ತೆ ಏನು ಉಳಿತು, ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟ್ ಟಾಸ್ಕ್ ಏನಿದೆ, ಟಾರ್ಗೆಟ್ ನಾಟ್ ನೋ ಬಟನ್ ಯೂಸಿಂಗ್ ಕ್ಲಾಸ್ ನೇಮ್ HOL. ಓಕೆ, ಸಮಥಿಂಗ್ ಇದನ್ನ ನಾನು ಏನು ಮಾಡ್ತೀನಿ, ಟಾರ್ಗೆಟ್ ಕ್ಲಾಸ್ ನೇಮ್ನ ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಆಲ್ರೈಟ್, ಸೊ ಇವಾಗ ಏನು ಮಾಡೋಕೆ, ನಾ ಬೇಸಿಕಲಿ ಟಾರ್ಗೆಟ್ ನಾಟ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ನಾಟ್ ಎನ್ ಅಂತ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಮತ್ತು CHROME ಕ್ರೋಮ್ ಡಾಟ್ ಫೈಂಡ್ ಎಲಿಮೆಂಟ್ ಬೈ ಕ್ಲಾಸ್ ನೇಮ್, ಅದರೊಳಗಡೆ ಕ್ಲಾಸ್ ನೇಮ್ನ ಆ್ಯಡ್ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಿ, ನಾನು ನಾಟ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, CLICK ಕ್ಲಿಕ್. ಸೊ ಇದು ಏನು ವರ್ಕ್ ಮಾಡುತ್ತೆ ಅದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿಬಿಡೋಣ. ಇಟ್ ವಿಲ್ ಹೆಲ್ಪ್ ಟು ಫೈಂಡ್ ನಾಟ್ ನೋ ಬಟನ್ ಆ್ಯಂಡ್ ಕ್ಲಿಕ್ ಆನ್ ಇಟ್. ಆಲ್ರೈಟ್, ಸೊ ಅದ್ರ ಮೇಲೆ ಕ್ಲಿಕ್ ಮಾಡುತ್ತೆ. ಇದು ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಕೂಡ ಏನು ಮಾಡೋಣ, ನಾವು ಟೈಮ್ ಸ್ಪ್ಯಾನ್ ಇಟ್ಕೊಳ್ಳೋಣ, ಸ್ಲೀಪ್ ಮಾಡ್ಕೊಳ್ಳೋಣ ಟೈಮ್ನ 2 ಸೆಕೆಂಡ್ಗೆ ಇದು ಸ್ಟಾಪ್ ಆಗಬೇಕು ಪ್ರೋಗ್ರಾಮ್, ಆಮೇಲೆ ರನ್ ಆಗಬೇಕು. ಅದಾದಮೇಲೆ ಮತ್ತೇನಿದೆ ಟಾಸ್ಕ್ ನಮ್ಮದು, ಟಾರ್ಗೆಟ್ ಮೆಸೇಜ್ ಬಾಕ್ಸ್ ಯೂಸಿಂಗ್ ಅ ಟ್ಯಾಗ್ ನೇಮ್ ಟೆಕ್ಸ್ಟ್ ಏರಿಯಾ. ಓಕೆ, ಮೆಸೇಜ್ ಬಾಕ್ಸ್ನ ನಾನು ಟಾರ್ಗೆಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತೀನಿ, ನಾನು ಬಾಕ್ಸ್ ಅಂತ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಬಾಕ್ಸ್ ಇಕ್ವಲ್ಸ್ ಟು CHROME ಕ್ರೋಮ್ ಡಾಟ್ ಫೈಂಡ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್. ಓಕೆ, ಸೊ ಫೈಂಡ್ ಎಲಿಮೆಂಟ್ ಬೈ ಟ್ಯಾಗ್ ನೇಮ್ ಅಂತ ಕೊಟ್ಟೆ, ಇಲ್ಲಿ ಅದನ್ನ ಪೇಸ್ಟ್ ಮಾಡ್ಕೊಂಡು. ಓಕೆ, ಸೊ ಟ್ಯಾಗ್ ನೇಮ್ ಅಲ್ವಾ, ಟ್ಯಾಗ್ ನೇಮ್ ಟೆಕ್ಸ್ಟ್ ಏರಿಯಾ ಅಂದಿದೆ. ಓಕೆ, ಟೆಕ್ಸ್ಟ್ ಏರಿಯಾ ಇದನ್ನ ಕಂಪ್ಲೀಟಾಗಿ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಆ್ಯಂಡ್ ಪೇಸ್ಟ್ ಇಯರ್.
ಅದಾದಮೇಲೆ ಏನು ಮಾಡಬೇಕು, ಕೀಸ್ನ ಸೆಂಡ್ ಮಾಡಬೇಕು. ಇಲ್ಲಿ ಮೆಸೇಜ್ನ ಹಾಕಬೇಕು. ಬೇಸಿಕಲಿ ನಾವು ಏನು ಮೆಸೇಜ್ನ ಕಳಿಸ್ಬೇಕು ಅಂತ ಮಾಡಿದೀವೋ ಆ ಮೆಸೇಜ್ನ ಇಲ್ಲಿ ಹಾಕಬೇಕು, ರೈಟ್. ಸೊ ಎಮ್ ಬಾಕ್ಸ್ ಡಾಟ್ ಸೆಂಡ್ ಕೀಸ್ ಒಳಗಡೆ ನಾನು ಮೆಸೇಜ್ನ ಆ್ಯಡ್ ಮಾಡ್ತೀನಿ. ಹೇ ಡ್ಯೂಡ್ ಹೌ ಆರ್ ಯು ಅಂತ ಆ್ಯಡ್ ಮಾಡಿದೆ. ಸೊ ಆ್ಯಡ್ ಮಾಡಿಬಿಟ್ಟು ಇದನ್ನೇನು ಮಾಡಬೇಕು, ಇದು ಆಮೇಲೆ ಎಂಟರ್ ಬಟನ್ ಪ್ರೆಸ್ ಆಗಬೇಕು. ಇದು ಬೇಸಿಕಲಿ ಏನು ಮಾಡ್ತಾ ಇದ್ರದ್ದು ಕೂಡ ನಾವೇನು ಮಾಡೋಣ, ಇವಾಗ ಒಂದು ಕಮೆಂಟ್ನ ಆ್ಯಡ್ ಮಾಡೋಣ. It will target text area and add. Okay, so ADD add our message into it. ಆಲ್ ರೈಟ್. ಆ್ಯಡ್ ಆದಮೇಲೆ ಒಂದು ಎಂಟರ್ ಬಟನ್ನ ಪ್ರೆಸ್ ಮಾಡ್ಬೇಕು ನಾವು ಮೆಸೇಜ್ನ ಸೆಂಡ್ ಮಾಡೋದಕ್ಕೋಸ್ಕರ. ಸೊ ಅದನ್ನು ಕೂಡ ಇಲ್ಲಿ ಹಾಕ್ಬಿಡೋಣ. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಮ್ ಬಾಕ್ಸ್ ಸೆಂಡ್ ಕೀಸ್ನ ಯೂಸ್ ಮಾಡ್ಕೊಳ್ತೀವಿ. ಎಮ್ ಬಾಕ್ಸ್ ಸೆಂಡ್ ಕೀಸ್ ಅದರೊಳಗಡೆ ಏನು ಮಾಡ್ತೀನಿ ನಾನು, ಕೀಸ್ ಡಾಟ್ ರಿಟರ್ನ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಇಟ್ ವಿಲ್ ಪ್ರೆಸ್ ಎಂಟರ್ ಬಟನ್, ರೈಟ್. ಸೊ ಇಷ್ಟು ಕೊಟ್ಟರೆ ಸಾಕು, ನಮ್ದು ಏನಾಗುತ್ತೆ, ಮೆಸೇಜ್ ಸೆಂಡ್ ಆಗುತ್ತೆ. ಇದನ್ನು ಆಟೋಮೇಟ್ ಅಂದರೆ ಪದೇ ನಾನು ಮೆಸೇಜ್ನ ಕಳಿಸೋ ಬದಲಾಗಿ ನಾನು ಆಟೋಮೇಟ್ ಯಾವ ರೀತಿ ಮಾಡ್ಬೋದು, ಜಸ್ಟ್ ಇವಾಗ ನೀವು ಥಿಂಕ್ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ. ಓಕೆ, ಸೊ ಏನಕ್ಕೆಂದರೆ ಅಷ್ಟು ನಾಲೆಜ್ ಮಾತ್ರ ಆಲ್ರೆಡಿ ಇದೆ. ಫಾರ್ ಲೂಪ್ನ ಯೂಸ್ ಮಾಡ್ಕೋದು, ವೈಲ್ ಲೂಪ್ನ ಯೂಸ್ ಮಾಡ್ಕೋದು ನಿಮಗೆ ಗೊತ್ತೇ ಇದೆ. ಸೊ ಟ್ರೈ ಮಾಡಿ. ಎರರ್ ಬರಲಿ ಕೂಡ ಪ್ರಾಬ್ಲಮ್ ಇಲ್ಲ, ಎರರ್ ಬರ್ತಾ ಇರಲಿ ನಮಗೆ ನಡೆಯುತ್ತೆ. ಎರರ್ ಬರಬೇಕು, ಎರರ್ ಬಂದ್ರೇ ಏನಾದರೂ ಕಲಿಯೋಕ್ಕಾಗೋದು. ಸೊ ಅದಕ್ಕೋಸ್ಕರ ಟ್ರೈ ಮಾಡಿ ಒಂದ್ಸತಿ. ಓಕೆ, ಸೊ ಫಾರ್ ಲೂಪ್ನ ಹಾಕ್ಬಿಟ್ಟು ಇದನ್ನ ಪದೇ ಮೆಸೇಜ್ನ ಕಳಿಸೋದಕ್ಕೆ, ಅನ್ಲಿಮಿಟೆಡ್ ಮೆಸೇಜ್, ಇನ್ಫಿನಿಟಿ ಮೆಸೇಜಸ್ಗಳನ್ನ ಕಳಿಸೋದು ಹೆಂಗೆ ಎಲ್ಲ ಟ್ರೈ ಮಾಡಿ ನೋಡಿ. ಓಕೆ, ಸೊ ಇಷ್ಟು ಆದಮೇಲೆ ನಾ ಏನಾದರೂ ಇಲ್ಲಿ ಇದನ್ನು ಕಾಲ್ ಮಾಡಬೇಕು, ಆಮೇಲೆ ಕಾಲ್ ಕೂಡ ಮಾಡಬೇಕು, ರೈಟ್. ಸೊ ಒಂದು ಫಂಕ್ಷನ್ನ ಯೂಸ್ ಮಾಡ್ಕೋತಾ ಇದ್ದೀವಿ ಅಂದರೆ ಆ ಫಂಕ್ಷನ್ನ ಕಾಲ್ ಕೂಡ ಮಾಡಬೇಕು, ಸೆಂಡ್ ಮೆಸೇಜ್. ಆಲ್ ರೈಟ್. ಓಕೆ, ಎವ್ರಿಥಿಂಗ್ ಈಸ್ ಸೆಟ್. ನಮ್ಮ ಪ್ರೋಗ್ರಾಮ್ ಕಂಪ್ಲೀಟಾಗಿ ರೆಡಿ ಇದೆ. ಇವಾಗ ಮತ್ತೆ ನಾನು ಯೂಸರ್ ನೇಮ್ ಪಾಸ್ವರ್ಡ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಒಂದು ಸತಿ ನಾನು ಇದನ್ನು ಏನು ಮಾಡ್ತೀನಿ, ಟರ್ಮಿನಲ್ನಿಂದ ಓಪನ್ ಮಾಡ್ಕೊಳ್ತೀನಿ. ಓಕೆ, ಸೊ ಓಪನ್ ಮಾಡ್ಕೊಂಬಿಟ್ಟು ಅಲ್ಲಿಂದ ರನ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಏನು ಅಂತ. ಓಕೆ, ಸೊ ಐ ವಿಲ್ ಜಸ್ಟ್ ಆ್ಯಡ್ ಮೈ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ನಾನು ಇದನ್ನ ಕಟ್ ಮಾಡ್ತಾ ಇದ್ದೀನಿ ಸೀನ್ನ ಇವಾಗ. ಸೊ ನಮ್ಮ ಕೋಡ್ ಇವಾಗ ಕಂಪ್ಲೀಟಾಗಿ ರೆಡಿ ಇದೆ, ರೈಟ್. ಸೊ ಇದನ್ನ ಏನು ಮಾಡ್ಕೊಳ್ತೀನಿ ಇವಾಗ, ಮಿನಿಮೈಸ್ ಮಾಡ್ಕೊಂಬಿಟ್ಟು ನಮ್ಮದು ಫೋಲ್ಡರ್, ನಮ್ಮ ಪ್ರಾಜೆಕ್ಟ್ನ ಎಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಾವು, ಈ ಡಿಸ್ಕ್ ಒಳಗಡೆ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತ, ಆಟೋ ಪ್ರಾಜೆಕ್ಟ್ಸ್ ಅಂತ. ಅದರೊಳಗಡೆ ಫಸ್ಟ್ ಒಳಗಡೆ ನಮ್ದು ಏನಿತ್ತು, ಇನ್ಸ್ಟಾ ಅಂತ ಏನಿದೆ, ಇದು ಬೇಸಿಕಲಿ ನಮ್ಮದು ಪ್ರಾಜೆಕ್ಟ್ ಆಗಿತ್ತು, ರೈಟ್. ಸೊ ಈ ಪ್ರಾಜೆಕ್ಟ್ನ ಏನು ಮಾಡೋಣ, CMD ರನ್ ಮಾಡೋಣ ನಾವು. CMD ನಾವು ಓಪನ್ ಮಾಡ್ಕೊಳ್ತೀನಿ. ಇಲ್ಲೇ ನಾನು ಓಪನ್ ಮಾಡ್ಕೊಂಬಿಟ್ಟು ಇವಾಗ ಏನು ಮಾಡ್ತೀನಿ ನಾನು, ಸೊ ಪೈಥಾನ್ PYTHON ಪೈಥಾನ್ insta.py ಅಂತ ಕೊಟ್ಬಿಟ್ಟು ರನ್ ಮಾಡ್ತೀನಿ. ದ್ಯಾಟ್ಸ್ ಇಟ್. ಇವಾಗ ನೋಡ್ಬೋದು ಮ್ಯಾಜಿಕ್ ಆಗುತ್ತೆ. ಏನಾಗ್ತಾ ಇದೆ ಇದು, ಬೇಸಿಕಲಿ ಇದು ಒಂದು ಎರರ್ ತೋರಿಸ್ತಾ ಇದೆ. ಇಟ್ಸ್ ಏನಕ್ಕೆ ಆಟೋಮೇಷನ್ ಟೂಲ್ಸ್ಗಳನ್ನ ಯೂಸ್ ಮಾಡೋ ಕಾರಣದಿಂದಾಗಿ ಈ ರೀತಿಯಾದಂಥ ಎರರ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ಕೊಳ್ತೀನಿ ನಾನು, ಸ್ವಲ್ಪ ವೇಟ್ ಮಾಡಿಬಿಟ್ಟು ಇನ್ನೊಂದ್ಸತಿ ಇದನ್ನ ವಾಪಸ್ ರನ್ ಮಾಡೋಣ. ಓಕೆ, ಸೊ ಪ್ರಾಜೆಕ್ಟ್ನ ಇನ್ನೊಂದ್ಸತಿ ರೀರನ್ ಮಾಡಿಬಿಟ್ಟು ನೋಡೋಣ. ಈ ಸತಿ ಇದು ರನ್ ಆಗುತ್ತೆ. ಓಕೆ, ಸ್ವಲ್ಪ ಟೈಮ್ ಗ್ಯಾಪ್ನ ಕೊಟ್ಬಿಟ್ಟು ರನ್ ಮಾಡಿ. ಆ ರೀತಿ ಎರರ್ ಏನಾದರೂ ಬಂದರೆ ಸೊ ಅವಾಗ ಅದು ಸಾರ್ಟ್ ಔಟ್ ಆಗುತ್ತೆ. ಓಕೆ, ಸೊ ಅಲ್ಲಿ ಜಸ್ಟ್ ಕ್ಲಿಕ್ ಆನ್, ಓಕೆ, ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನೋಡ್ಬೋದು ಇವಾಗ ನನ್ನ ಪ್ರೊಫೈಲ್ ಓಪನ್ ಆಯಿತು. ಅದು ಇವಾಗ ಲಾಗಿನ್ ಕೂಡ ಮಾಡ್ತಾ ಇದೆ ಆಟೋಮೆಟಿಕಲಿ. ಓಕೆ, ಸೊ ಲಾಗಿನ್ ಕೂಡ ಮಾಡ್ತಾ ಇದೆ. ಸೊ ನಾಟ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೆ 4 ಸೆಕೆಂಡ್ ಆದಮೇಲೆ. ಸೊ ಕ್ಲಿಕ್ ಕೂಡ ಮಾಡ್ತು. ಇವಾಗ ಮೆಸೇಜ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೆ, ಅದು ಕೂಡ ಆಯಿತು. ನಾಟ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೆ, ನನ್ನ ಮೆಸೇಜ್ನ ಅದು ಸೆಂಡ್ ಮಾಡ್ತೆ, ಹೇ ಡ್ಯೂಡ್ ಹೌ ಆರ್ ಯು. ಸೊ ಈ ರೀತಿ ನಾವೇನು ಮಾಡ್ತೀವಿ, ಆಟೋಮೇಟ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಮೆಸೇಜಸ್ಗಳನ್ನ. ಇವಾಗ ನೀವು ಫಾರ್ ಲೂಪ್ನ ಯೂಸ್ ಮಾಡ್ಕೊಂಬಿಟ್ಟು ಇನ್ಫೈನೈಟ್ ಮೆಸೇಜಸ್ಗಳನ್ನ ಕಳಿಸ್ಬೋದು ಎಟ್ ಎ ಟೈಮ್. ಆಮೇಲೆ ಡೇಟ್ ಟೈಮ್ ಮಾಡ್ಯೂಲ್ನ ಯೂಸ್ ಮಾಡ್ಕೊಂಬಿಟ್ಟು ಒಂದು ಪರ್ಟಿಕ್ಯುಲರ್ ಟೈಮ್ ಸೆಟ್ ಮಾಡಿಬಿಟ್ಟು ನೀವು ಮೆಸೇಜ್ನ ಕಳಿಸ್ಬೋದು. ಅಂದರೆ ರಾತ್ರಿ 12 ಗಂಟೆಗೆ ಯಾರಿಗಾದ್ರೂ ನೀವು ವಿಶ್ ಮಾಡಬೇಕು ಅಂದ್ಕೊಂಡಿದ್ರೆ ಜಸ್ಟ್ ಟೈಮ್ನ ಸೆಟ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಮೆಸೇಜ್ನ ಕಳಿಸ್ಬೋದು. ಕ್ರಿಯೇಟಿವ್ ಥಿಂಗ್ಸ್ ಇದಾವೆ. ಓಕೆ, ಸೊ ಮಾಡಿಫೈ ಮಾಡೋದಕ್ಕೆ ಟ್ರೈ ಮಾಡಿ. ನಾ ಸೋರ್ಸ್ ಕೋಡ್ನ ಡಿಸ್ಕ್ರಿಪ್ಷನಲ್ಲಿ ಕೊಡೋದಕ್ಕೂ ಟ್ರೈ ಮಾಡ್ತೀನಿ. ಓಕೆ, ಸೊ ಅಲ್ಲಿಂದ ನೀವೇನು ಮಾಡೋದು, ಸೋರ್ಸ್ ಕೋಡ್ನ ತೊಗೊಂಡ್ಬಿಟ್ಟು ಒಂದ್ಸತಿ ರನ್ ಮಾಡಿಬಿಟ್ಟು ನೋಡಿ. ಏನೇನು ಮಾಡ್ಯೂಲ್ಸ್ಗಳನ್ನ ಹೇಳಿದ್ದೀನಿ ಆ ಮಾಡ್ಯೂಲ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ಡ್ರೈವರ್ ಅಂತ ಹೇಳಿದ್ದೆ, ಒಂದು ಕ್ರೋಮ್ ಡ್ರೈವರ್. ಸೊ ಅದನ್ನು ಕೂಡ ಏನು ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಬಿಟ್ಟು ವರ್ಕ್ ಆಗುತ್ತೆ. ಐ ಥಿಂಕ್ ಸೊ ತುಂಬಾ ಇಷ್ಟ ಆಗಿರ್ಬೋದು ಈ ಪ್ರಾಜೆಕ್ಟ್. ನಿಮಗೆ ಇಷ್ಟ ಆಗಿದೆ ಅಫ್ಕೋರ್ಸ್ ನಂಗೆ ಗೊತ್ತು. ಸೊ ಅದಕ್ಕೋಸ್ಕರ ಒಂದು ಲೈಕ್ ಮಾಡಿ. ತುಂಬಾ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಓಕೆ, ಸೊ ಪೈಥಾನ್ ಅಂತೂ ಕಲಿತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ಲೇಲಿಸ್ಟ್ನಿಂದ ಎಲ್ಲ ತಗೊತಾ ಇರಿ, ಕಲಿತಾ ಇರಿ. ಓಕೆ, ನಾನು ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಿ. ಓಕೆ, ಸೊ ಇದು ನನ್ನ ಅಫಿಷಿಯಲ್ ಅಕೌಂಟ್. ಸೊ ಇಲ್ಲಿಂದ ನೀವು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ಬೋದು. ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ ಇತ್ತು ಅಂದರೆ ನನಗೆ ಜಸ್ಟ್ ಸ್ಕ್ರೀನ್ಶಾಟ್ನ ಕಳಿಸ್ರಿ, ನಾನು ಅಲ್ಲಿಂದ ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ನೋಡಿದ್ರೆ ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.